ಹಾಡುಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಬರಬೇಕಂತ ಕೇಳ್ಕೊಳ್ತಿದ್ದೀನಿ. ಮುನಿರಾಜ್ ಗೌಡ್ರವರು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶ್ರೀಯುತ ನಾಗರಾಜ್ರವರು ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀ ನಾಗರಾಜ್ರವರು ದಯಮಾಡಿ ವೇದಿಕೆಗೆ ಬರಬೇಕು. ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂತಹ ಶ್ರೀ ವಿಜಯ್ ಕುಮಾರ್ ಗೌಡರವರು ವೇದಿಕೆಗೆ ಬರಬೇಕು. ಸಾಯಿ ಟ್ರಾನ್ಸ್ಪೋರ್ಟ್ ಜನರಲ್ ಮ್ಯಾನೇಜರ್ ಆದಂತಹ ಶ್ರೀ ಮಾದೇಶ್ ಗೌಡರವರು ವೇದಿಕೆಗೆ ಬರಬೇಕು. ರಂಗಭೂಮಿಯ ಕಲಾವಿದರು ಇತ್ತೀಚೆಗೆ ಜಿಲ್ಲಾ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ಮತ್ತೊಬ್ಬರು ಹಿರಿಯ ರಂಗಭೂಮಿ ನಟರು, ಅಭಿನವ ರಾಜಕುಮಾರ್ ಎಂದೇ ಹೆಸರುವಾಸಿಯಾಗಿರುವಂತಹ ಚಿಕ್ಕಳ್ಳಿ ಪುಟ್ಟಣ್ಣನವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ಶ್ರೀಯುತ ನಾಗರಾಜ್ರವರು ಪ್ರಥಮ ದರ್ಜೆ ಗುತ್ತಿಗೆದಾರರು ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ರಂಗಭೂಮಿ ನಿರ್ದೇಶಕರಾದಂತಹ ಬಿಳಿಗೆರವಳ್ಳಿ ಪರಶುಮೂರ್ತಿ ಗುರುಗಳು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೀವಿ. ಮತ್ತೊಬ್ಬರು ದಕ್ಷ ನಿರ್ದೇಶಕರು, ರಂಗಭೂಮಿ ನಿರ್ದೇಶಕರು, ಉತ್ತಮ ಸಂಗೀತ ಗಾಯಕರು ಆದಂತಹ ಬೀರುಗುಂಡಿ ಗೋವಿಂದರಾಜ್ ಸರ್ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಡ್ರಾಮಾ ಮಾಸ್ಟರ್, ರಂಗಭೂಮಿ ನಿರ್ದೇಶಕರಾದಂತಹ ಶ್ರೀ ಶ್ರೀನಿವಾಸಾಚಾರ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕಂತ ಈ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ರಂಗಭೂಮಿ ಕಲಾವಿದರಾದಂತಹ ಮಾಯಣ್ಣ ಗೌಡ್ರವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ಮಾಯಣ್ಣ ಗೌಡ್ರು ನಮ್ಮ ಆನೇಕಲ್ಲಿನ ಹೆಸರಾಂತ ರಂಗಭೂಮಿ ನಿರ್ದೇಶಕರಾದಂತಹ ಶ್ರೀ ಶ್ರೀನಿವಾಸಾಚಾರ್ಯರವರು ವೇದಿಕೆಗೆ ಬರಬೇಕು. ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಅವರಿಗೆ ಪುಷ್ಪಮಾಲೆಯನ್ನ ಅರ್ಪಿಸುವುದರ ಮೂಲಕ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕೆನ್ನುವಂತ ಭಿನ್ನ ಒತ್ತಳೆಯನ್ನ ಎಲ್ಲರೂ ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮ ನಿರ್ವಿಘ್ನತೆ ಇಲ್ಲದೆ ಸಾಂಗವಾಗಿ ನಡಿಬೇಕಂತಂದ್ರೆ ಪ್ರಾರ್ಥನೆ ಬಹಳ ಮುಖ್ಯ. ಪ್ರಾರ್ಥನೆ ಅಂದ್ರೆ ಅದು ಕೇವಲ ಪ್ರಾರ್ಥನೆಯಲ್ಲ, ಇಡೀ ಕಾರ್ಯಕ್ರಮದ ಯಶಸ್ಸನ್ನ, ಇಷ್ಟು ದಿನ ಮಾಡಿದ ಕಾಯಕವನ್ನ ಯಶಸ್ವಿಗೊಳಿಸುವಂತಹ ಒಂದು ಕಾಯಕ. ಈ ಒಂದು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕಂತ ರಂಗಭೂಮಿ ನಿರ್ದೇಶಕರಾದಂತಹ ಶ್ರೀ ಚನ್ನಗಿರಿ ಸುಲೇಬೆಲೆಯವರನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ರಾಮಚಂದ್ರಣ್ಣನವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ಈಗ ನಿಮ್ಮ ಮುಂದೆ ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ಳಿದ್ದಾರೆ. ಭರತ್ ಭೂಷಣ್ ರವರು ವೇದಿಕೆಗೆ ಬರಬೇಕು. ಈಗ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಚನ್ನಗಿರಿ ಸುಲೇಬೆಲೆಯವರಿಗೆ
ನಿನ್ನನವೇ ಪ್ರಥಮ ನಿನ್ನನವೇ ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ ಓಂ ಪ್ರಥಮ ನಿನ್ನನವೇ ಓಂ ಪ್ರಥಮ ಕಾರ್ಯಕ್ರಮಕ್ಕೆ ಸರ್ವ ವಿಘ್ನಗಳ ನಿವಾಸಕನಾದಂತಹ ವಿನಾಯಕನನ್ನ ಕುರಿತು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಗಿರಿ ಸುಲೇಬೇರವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಲಾಗಿದೆ. ದಯಮಾಡಿ ರಾಮಚಂದ್ರಪ್ಪನವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ಹಾಗೆ ಭರತ್ ಭೂಷಣ್ ಅವರು ವೇದಿಕೆಗೆ ಬರಬೇಕು. ಕಾರ್ಯಕ್ರಮವನ್ನ ನೆರೆದಿರುವ ಪರಮ ಪೂಜ್ಯರ ಹಾದಿಯಾಗಿ ಎಲ್ಲ ಗಣ್ಯರನ್ನ ಸ್ವಾಗತಿಸಬೇಕಂತ ಕುಪೇಂದ್ರ ಗೌಡರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಕೊಳ್ಳಿನಾಳಿ ರಾಮಣ್ಣ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಶೂಟಿಂಗ್ ಮಾದೇವಪುರ ರಾಮೇಗೌಡರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಲೇಟ್ ಮಾಡಬೇಡಿ, ಬನ್ನಿ. ರಾಮಣ್ಣ ಬನ್ನಿ.
ರೇಣುಕಾರಾಧ್ಯ ಕಲಾವಿದರ ಬಳಗ ಶ್ರೀ ಕ್ಷೇತ್ರ ಘಟಗೆಮಲೆ ಹಾಗೂ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ಗದಿನಾಡ್ ರಂಗಭೂಮಿ ಕಲಾವಿದರ ಬಳಗದಿಂದ ಆಯೋಜನೆ ಮಾಡಿರುವ 21 ದಿನಗಳ ಪೌರಾಣಿಕ ನಾಟಕೋತ್ಸವದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ವತಿಯಿಂದ ಈ ದಿನ ಪ್ರಶಸ್ತಿ ಪ್ರದಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವ ಪರಮ ಪೂಜ್ಯ ದಿಗ್ಗಜ ಗುರುಗಳಾದ ಶ್ರೀ ಶ್ರೀ ನಿಶ್ಚಲಾನಂದ ನಾಥ ಮಹಾಸ್ವಾಮೀಜಿಯವರ ಅಡಿದಾವರೆಗಳಿಗೆ ವಂದಿಸುತ್ತಾ, ಶ್ರೀಯುತ ನಮ್ಮ ಆತ್ಮೀಯರು, ನಮ್ಮ ಒಡನಾಡಿಗಳು ಆದ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಾದ ಮುನ್ರಾಜ್ ಗೌಡರನ್ನು ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ದೊಡ್ಡಸಮ್ಮಣ್ಣನವರಿಗೂ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಪುಟ್ಟಣ್ಣನವರಿಗೂ ಸ್ವಾಗತವನ್ನು ಬಯಸ್ತೇವೆ. ಭರತ್ ಭೂಷಣ್ ಅಣ್ಣನವರಿಗೂ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಪರಮ ಪೂಜ್ಯ ದಿಗ್ಗಜ ಗುರುಗಳಾದ ಶ್ರೀನಿವಾಸಾಚಾರ್ಯವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಬೀರುಂಡಿ ಗೋವಿಂದರಾಜಣ್ಣನವರಿದ್ದಾರೆ, ಅವ್ರಿಗೂ ಸಹ ದಿಗ್ಗಜ ಗುರುಗಳು ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಅಖಿಲ ಕರ್ನಾಟಕ ಡಾಕ್ಟರ್ ಮಾಯಣ್ಣಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಇನ್ನೊಬ್ಬ ಗುರುಗಳು ಪೂಜ್ಯ ಗುರುಗಳಾದ ಪರಶುಮೂರ್ತಿ ಅವರಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಗಾನ ಉಪಸ್ಥಿತಿಯನ್ನು ವಹಿಸಿರುವ ನಾಗರಾಜ್ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಆತ್ಮೀಯರು ಮುನ್ಸಮ್ಮಣ್ಣನವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಸದಸ್ಯರಾದ ರಾಮಚಂದ್ರಣ್ಣನವರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ನಮ್ಮ ಆತ್ಮೀಯರಾದ ರಾಮಣ್ಣನವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಅದೇ ರೀತಿ ಶೂಟಿಂಗ್ ಮಾದೇವಪುರ ರಾಮೇಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಪುಟ್ಟಣ್ಣನವರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಪ್ರಾರ್ಥನೆ. ದಯವಿಟ್ಟು ಎಲ್ಲ ಕಾರ್ಯಕ್ರಮಕ್ಕೊಂದು ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಈ 20 ದಿನಗಳ ರಂಗಭೂಮಿ ಪೌರಾಣಿಕ ನಾಟಕಗಳ ನಾಟಕೋತ್ಸವವನ್ನ ರೇಣುಕಾರಾಧ್ಯ ಕಲಾವಿದರ ಬಳಗದ ಕಲಾವಿದರಾಗಿ, ಸಂಘಟಕರಾಗಿ ಕುಪೇಂದ್ರ ಗೌಡರವರು ಬಹಳ ಪರಿಶ್ರಮವನ್ನು ಪಟ್ಟಿದ್ದಾರೆ. 20 ದಿನಗಳ ಈ ನಾಟಕೋತ್ಸವದಲ್ಲಿ ಅವರ ಅವಿರತವಾದಂತಹ ಶ್ರಮ ಇದೆ. ಇಲ್ಲಿ ಅವರನ್ನು ಕೂಡ ನಾನು ತುಂಬು ಹೃದಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಪರಮ ಪೂಜ್ಯರಾದಂತಹ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ನಾಥ ಸ್ವಾಮೀಜಿರವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಸಹಯೋಗದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ನಿಮ್ಮೆಲ್ಲರ ಪರವಾಗಿ ಕಳಕಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಉದ್ಘಾಟನೆಯನ್ನ ನೆರವೇರಿಸಿಕೊಂಡಂತಹ ಪರಮ ಪೂಜ್ಯರಿಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ಸತತ 20 ದಿನಗಳ ಕಾಲ ಈ ಒಂದು ವೇದಿಕೆಯಲ್ಲಿ ಅನೇಕ ಪೌರಾಣಿಕ ನಾಟಕಗಳ ರಸದೌತಣವನ್ನ ಇಲ್ಲಿ ಉಣಬಡಿಸಿದ್ದಾರೆ. ಅದರ ನೇತೃತ್ವವನ್ನು ವಹಿಸಿಕೊಂಡು ಕುಪೇಂದ್ರ ಗೌಡರವರು ಸತತ ಪರಿಶ್ರಮವನ್ನ ಪಟ್ಟಿದ್ದಾರೆ. ಹಾಗೆ ಮಾದೇಶ್ ಗೌಡರು, ರೇಣುಕಾರಾಧ್ಯರು ಎಲ್ಲರೂ ಕೂಡ ದಯಮಾಡಿ ಗೋವಿಂದ ರೆಡ್ಡಿ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ಗೋವಿಂದ ರೆಡ್ಡಿ ಅವರು ದಯಮಾಡಿ ಗೋವಿಂದ ರೆಡ್ಡಿ ಅವರು ವೇದಿಕೆಗೆ ಬರಬೇಕಂತ ಈ ಮೂಲಕ ಎಲ್ಲರ ಪರವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರಾಸ್ತಾವಿಕ ನುಡಿಯನ್ನ ನೆರವೇರಿಸಿಕೊಡ್ಬೇಕಂತ ನಾನು ಕುಪೇಂದ್ರ ಗೌಡರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ರೇಣುಕಾರಾಧ್ಯ ಕಲಾವಿದರ ಬಳಗದಿಂದ ಆಯೋಜನೆಗೊಂಡಿರುವ 20 ದಿನಗಳ 7 ಬೀಳಿನ ನಾಟಕೋತ್ಸವವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ.
ಕೆಲವೊಂದು ತಂಡಗಳು ಕೊಟ್ಟು ಕ್ಯಾನ್ಸಲ್ ಮಾಡಿಕೊಂಡ್ರು. ಆ ಸಮಯದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳು ಶ್ರೀನಿವಾಸಾಚಾರ್ಯರು ತುಂಬ ಸಹಾಯ ಮಾಡಿ 2-3 ತಂಡನ ಅವರೇ ಖುದ್ದಾಗಿ ನಿಂತು ನಡೆಸ್ಕೊಟ್ರು. ಅದೇ ರೀತಿ ನಮ್ಮ ಇನ್ನೊಬ್ಬ ಮಹಿಳಾ ಕಲಾವಿದೆ ನಮ್ಮ ಅಕ್ಕ ಶ್ವೇತಕ್ಕನವರು 2 ಡ್ರಾಮನ ಅವರೇ ಮುಂದೆ ನಿಂತು ನಡೆಸ್ಕೊಟ್ರು. ನಮ್ಮ ಇವರೆಲ್ಲ ಸೇರಿಸಿ ತುಂಬ ಬೀಳಿದ್ರು ನೋಡಿ. 20 ದಿನ ನಾಟಕೋತ್ಸವ ಮಾಡೋದು ತುಂಬ ಕಷ್ಟ, ನನಗೂ ಗೊತ್ತಿರಲಿಲ್ಲ. 5-6 ಮಾಡ್ತಾ ಇದ್ರು. ಆನೇಕಲ್ ತಾಲೂಕು ಇದೆ ಪ್ರಥಮ ಬಾರಿಗೆ 20 ದಿನಗಳ ಸುದೀರ್ಘ 21 ದಿನ ಆಯಿತು. ಮತ್ತೆ ಇವತ್ತು ಲಾಸ್ಟ್ ಇತ್ತು. ನಮ್ಮ ಗುರುಗಳು ನಾಳೆ ರಾಮಾಯಣ ಮಾಡಬೇಕು, ರಾಮಾಯಣ ಡ್ರಾಮಾ ಆಗಿಲ್ಲ ಅಂತೇಳಿ ನಾಳೆ ರಾಮಾಯಣ ಡ್ರಾಮಾ ಮಾಡ್ತಾ ಇದ್ದಾರೆ. ಆ ತಂಡಕ್ಕೂ ಶುಭವನ್ನು ಕೋರುತ್ತಾ, ಅದೇ ರೀತಿ ನಮಗೆ ಮತ್ತೊಬ್ಬರು ಸಹಕಾರಿಯಾಗಿ ನಿಂತದ್ದು ಈ ಸೀನರಿ ಮಾಲೀಕರು ಶಿವಕುಮಾರಣ್ಣನವರು. ಅವರು ಬರೀ ಸೀನರಿ ಮಾಲೀಕರಲ್ಲ, 2 ದಿವಸ ಪಾತ್ರ ಮಾಡಿದ್ರು. ಯಾವ ಪಾತ್ರ ಇಲ್ಲ ಅದು ಪಾತ್ರಧಾರಿನ ಹೊಂದಿಸ್ಕೊಟ್ರು. ಅವ್ರಿಗೂ ಸಹ ಈಗ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ದಯವಿಟ್ಟು ಅವರು ಸಹ ವೇದಿಕೆಗೆ ಆಗತ್ತೆ. ಶಿವಕುಮಾರಣ್ಣ ದಯವಿಟ್ಟು ಸೀನ್ಸ್ ಮಾಲೀಕರು, ಇಂಥ ಸೀನ್ಸ್ ಮಾಲೀಕರು ನಾನು ಎಲ್ಲಿ ನೋಡಿಲ್ಲ. ನಾನು 2008ಕ್ಕೆ ಬಣ್ಣ ಹಾಕಿದ್ದು, ಎಲ್ಲ ದುಡ್ಡು ಮಾಡ್ಕೊಂಡು ಹೋಗೋ ಸೀನರಿ ಮಾಲೀಕರು ನೋಡಿದ್ದೀರಿ. ಅದೇ ದುಡ್ಡು ಕಳ್ಕೊಂಡು 2 ದಿವಸ ಡ್ರಾಮಾ ಮಾಡಿಕೊಟ್ರು ನಮಗಾಗಿ. 2 ದಿವಸ ಪಾತ್ರ ಮಾಡಿ 1 ದಿವಸ ಡ್ರಾಮಾನ ಆರ್ಗನೈಸ್ ಮಾಡಿಕೊಟ್ರು. ತುಂಬ ಹೃದಯದ ಧನ್ಯವಾದಗಳು ಶಿವಣ್ಣ. ಹಾಗೆ ಶ್ವೇತಕ್ಕನವ್ರಿಗೂ ಧನ್ಯವಾದಗಳು. ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀನಿವಾಸಾಚಾರ್ಯರಿಗೂ ಧನ್ಯವಾದಗಳು. ಅದೇ ರೀತಿ ಪ್ರತಿದಿನ ನಮ್ಮ ಜೊತೆ ಸಹಕರಿಸಿದ ನಮ್ಮ ಮುನ್ಸಮ್ಮಣ್ಣವರಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ನನ್ನ ಸಹಪಾಠಿಗಳಾದ ರೇಣುಕಾರಾಧ್ಯಣ್ಣ, ಮಾದೇಶಣ್ಣ ಮತ್ತು ವಿಜಯ್ ಕುಮಾರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ನನಗೆ ಪ್ರಾಸ್ತಾವಿಕ ನುಡಿಯಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದು ನನಗೆ ಹೆಮ್ಮೆ. ಈ ದಿನ ನಮ್ಮ ಮುರಾಜಣ್ಣನವ್ರ ಮನೆಗೆ ಹೋಗಿ ನಾವು ಅಣ್ಣ ಒಂದು 15 ಜನಕ್ಕೆ ಪ್ರಶಸ್ತಿ ಕೊಡ್ಬೇಕಣ್ಣ ಅಂತ ಕೇಳಿದ್ರು. ನಾನು ಮಾದೇಶ ಹೋಗಿದ್ದು, ಇಲ್ಲಪ್ಪ 15 ಜನಕ್ಕೆ ಬೇಡ, ಒಂದು 20 ಜನಕ್ಕೆ ಮಾಡಪ್ಪ ಅಂದರು. ಆಮೇಲೆ 50 ಜನ ಲಿಸ್ಟ್ ತಗೊಂಡೋಗಿ ಅಣ್ಣ ಮುಂದೆ ಇತ್ತು. ಅಣ್ಣನ ಇದ್ಬಿಟ್ಟು, ಸರಿ ನೀವು ಕೇಳ್ತಾ ಇದ್ರಿ, ಯಾವತ್ತೇನೋ ಕೇಳಿಲ್ಲ, ಮಾಡೋಣ, ರಂಗಭೂಮಿಯಲ್ಲಿ ನಮ್ಮ ಕೊಡುಗೆ ನೀಡಲಿ ಅಂತೇಳಿ ಅವರೇ ಈ ದಿನ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಪ್ರಶಸ್ತಿಗೆ ಬಾಜಿಗಳಾದ ಎಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ 23 ತಾಲೂಕುಗಳಲ್ಲಿ ಶಾಖೆಯನ್ನು ಹೊಂದಿದೆ. ಅದರಲ್ಲಿ ನಾನು ಒಬ್ಬ ಪುಟ್ಟ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಣ್ಣ, ಅದಕ್ಕೆ ನಾನು ಸಂತೋಷ ಬೀಳ್ತೀನಿ. ಈ ದಿನ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ 25 ಜನಕ್ಕೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ. ಅದೇ ರೀತಿ ಕಲಾ ತಪಸ್ವಿ ಹಾಗೂ ಪೌರಾಣಿಕ ರಂಗಭೂಮಿಯ ಅನರ್ಘ ರತ್ನಗಳಿಗೆ ಈ ದಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೆರವೇರಿಸಿಕೊಳ್ತಾ ಇರೋದು ನಮಗೆ ತುಂಬಾ ಸಂತೋಷ. ಪೌರಾಣಿಕ ರಂಗಭೂಮಿ ಕಡೆ ಯಾರು ಒಲವು ತೋರಿಸೋದು ತುಂಬಾ ಕಡಿಮೆ, ಅವರವರ ಕಾಯಕಗಳು ಬಿಸಿ ಇರ್ತಾರೆ. ನಮ್ಮ ಅಣ್ಣನವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು, ಅದರಿಂದ ಈ ದಿನ ಅವರ ಎಷ್ಟೇ ಒತ್ತಡ ಇದ್ದರೂ ಬಿಡುವು ಮಾಡ್ಕೊಂಡು ಸ್ವಾಮೀಜಿಗಳನ್ನು ಕರೆಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನ ನಮ್ಮ ಇದ್ರ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ರೇಣುಕಾರಾಧ್ಯ ಕಲಾವಿದರ ಬಳಗ, ಗಡಿನಾಡು ರಂಗಭೂಮಿ ಕಲಾವಿದರ ಬಳಗ ಹಾಗೂ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ಶ್ರೀಧರ ರಂಗಭೂಮಿ ಕಲಾವಿದರ ಬಳಗ, ಎಲ್ಲ ಆನೇಕಲ್ ತಾಲೂಕಿನ ಕಲಾವಿದರ ಬಳಗದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಪೌರಾಣಿಕ ರಂಗಭೂಮಿಗೆ ಇನ್ನೆಚ್ಚು ಸಹಕಾರ ಬೇಕು. 20 ದಿನ ನಾಟಕದ 7 ಬೀಳುಗಳಲ್ಲಿ ನಮ್ಮ ಆನೇಕಲ್ನಲ್ಲಿ ಪಾತ್ರ ಮಾಡ್ರಿ ಅಂದರೆ ಯಾರು ಪಾತ್ರ ಮಾಡೋಕ್ಕೆ ರೆಡಿ ಇರಲಿಲ್ಲ. ಮಂಡ್ಯ, ರಾಮನಗರ, ಚನ್ನಪಟ್ಟಣ ಇಲ್ಲಿಂದ ಕರೆಸಿ ಪಾತ್ರಗಳು ನಿರ್ವಹಿಸಿದ್ರು. ಅದು ನಮಗೆ ಬೇಸರ. ಆ ಜವಾಬ್ದಾರಿಯನ್ನು ನಮ್ಮ ಶಿವಕುಮಾರಣ್ಣನವರು ಮತ್ತು ನಮ್ಮ ಶ್ವೇತಕ್ಕನವರು ತುಂಬ ಅಚ್ಚುಕಟ್ಟಾಗಿ ನನಗೆ ಶ್ರಮ ಕೊಡದೆ ಮಾಡಿದ್ರು. ಇಲ್ಲಾಂದರೆ 20 ದಿನ ನಾಟಕೋತ್ಸವ ನಡೀತಾ ಇರಲಿಲ್ಲ, ಸೆಂಟ್ರಲ್ಲೇ ನಿಲ್ಲಿಸ್ಬಿಡಿ ನಾನು. ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಪ್ರಾಸ್ತಾವಿಕ ನುಡಿಯಲು ಅವಕಾಶ ಕೊಟ್ಟ ನನ್ನ ಕಲಾ ಬಳಗಕ್ಕೆ ಮತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷರಿಗೆ ನಮನಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಜವಾಗ್ಲೂ ಶೀರ್ಷಿಕೆ ಕೊಡೋದು ಬಹಳ ಸುಲಭ. ಆ ಶೀರ್ಷಿಕೆಯನ್ನ ಕೊನೆಯವರೆಗೂ ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಂದು ದೊಡ್ಡ ಪರಿಶ್ರಮ ಬೇಕಾಗ್ತದೆ. ಆ ಒಂದು ಪರಿಶ್ರಮವನ್ನ ರೇಣುಕಾರಾಧ್ಯ ಕಲಾವಿದರ ಬಳಗ ಹಾಗೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ, ಇನ್ನು ಅಣ್ಣ ಹೇಳಿದಂತೆ ಎಲ್ಲರ ಅದೇ ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ತೆನೆ ಗುಡಿದ್ರೆ ಬಲ್ಲ ಅಂತ ಒಂದು ಮಾತಿದೆ. ಆ ನಿಟ್ಟಿನಲ್ಲಿ 20 ದಿನಗಳ ಪೌರಾಣಿಕ ರಂಗಭೂಮಿ ನಾಟಕೋತ್ಸವವನ್ನ ಹಮ್ಮಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿ ಇವತ್ತು ಕೂಡ ಈ ವೇದಿಕೆಯಲ್ಲಿ ಸುಮಾರು 60 ಜನರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದು ಕೇವಲ ಈ ಸುತ್ತಮುತ್ತ ಹಳ್ಳಿಯಲ್ಲ ಅಲ್ಲ,
ಈ ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಲ್ಲ. ಒಂದು ಪ್ರಶಸ್ತಿ ಅಂದ್ರೆ ಆ ಭಾಗದಲ್ಲಿರುವಂತವರಿಗೆ ಕೊಡಿಸ್ತಾರೆ. ಆದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕಲಾವಿದರನ್ನ, ನಿರ್ದೇಶಕರನ್ನ ಹಾಗೂ ಮೇಕಪ್ ಕಲಾವಿದರನ್ನ, ವಾದ್ಯ ಕಲಾವಿದರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಿದ್ದಾರೆ. ಶ್ಲಾಘನೀಯ ಅಂತ ಹೇಳ್ತಾ ಜೋರು ಚಪ್ಪಾಳೆಯೊಂದಿಗೆ ಆ ಪ್ರಾಸ್ತಾವಿಕ ನುಡಿಗೆ ನಾವು ಧನ್ಯತೆಯನ್ನು ಅರ್ಪಿಸೋಣ. ಈ ರಾಜ್ಯ ಒಕ್ಕಲಿಗರ ಜಾಗೃತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಮುನಿರಾಜ್ ಗೌಡ್ರವರು ಒಂದೆರಡು ಮಾತನಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಆತ್ಮೀಯ ಎಲ್ಲ ಕಲಾಭಿಮಾನಿಗಳೇ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಚ್ಚಲಾನಂದ ಮಹಾಸ್ವಾಮೀಜಿಗಳ ಪಾದಚರಣೆಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪಾದಚರಣೆಗೆ ನಮಸ್ಕರಿಸುತ್ತಾ, ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಕಮಲಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಗಡಿನಾಡು ರಂಗಭೂಮಿ ಕಲಾವಿದರು, ರೇಣಿಕಾ ಕಲಾವಿದರ ಬಳಗ ಇವರೆಲ್ಲ ಸೇರಿ ಇವತ್ತು ಪ್ರತಿ ವರ್ಷದಂತೆ ಸುಮಾರು 21 ದಿನಗಳ ಈ ಒಂದು ನಾಟಕೋತ್ಸವವನ್ನು 1ನೇ ತಾರೀಕು ಪ್ರಾರಂಭಿಸಿದ್ರು. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅವ್ರು ಮಾಡೋರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ತೊಂದರೆಗಳಿದೆ, ಅಂಥವನ್ನೆಲ್ಲ ಮೆಟ್ಟಿ ಇವತ್ತು 21ನೇ ದಿನದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಕುಪೇಂದ್ರ ಗೌಡರು, ಮಹದೇಶ್ ಅವರು, ನಮ್ಮ ರೇಣುಕಾಚಾರ್ಯ ಅವರು ಮತ್ತು ಅವರೆಲ್ಲ ಬಳಗದವರು ಇವತ್ತು ಈ ಒಂದು ಕಲಾವಿದರಿಗೆ ಒಂದು ಸನ್ಮಾನ ಮಾಡಬೇಕು, ಕೆಂಪೇಗೌಡ ಪ್ರಶಸ್ತಿ ಕೊಡಬೇಕು ಅಂತೇಳಿ ನಮ್ಮ ಸಂಘದಲ್ಲಿ ಹೇಳಿದಾಗ ನಾವು ಸಹ ಪ್ರತಿ ವರ್ಷವೂ ಸಹ ರಾಜ್ಯ ಮಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೀವಿ. ಇವತ್ತು ಅನೇಕ ಕಲಾವಿದರು ಸ್ಥಳೀಯ ಮಟ್ಟದಲ್ಲಿ ಹಳ್ಳಿಗಳಲ್ಲಿರ್ಬೋದು, ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಸಹ ಇವತ್ತು ಇದ್ದಾರೆ. ಅವ್ರನ್ನು ಗುರುಸುವಂತ ಕೆಲಸ ಆಗಬೇಕು. ಪ್ರತಿಯೊಬ್ಬ ಕಲಾವಿದರನ್ನು ಗುರುಸಿದಾಗ ಅವ್ರಿಗೂ ಒಂದು ಹುಮ್ಮಸ್ಸು ಬರ್ತದೆ. ಅವ್ರು ಮಾಡಿದ ಸೇವೆಗೆ ನಾವು ಸಮಾಜ ಒಂದು ಅವರಿಗೆ ಧನ್ಯತೆ ಎಂದು ಹೇಳೋದಾಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಗೆ ಹೇಳಿದಾಗ ನಾವು ಹೇಳಿದ್ವಿ, ನೀವು ಎಷ್ಟು ಜನಕ್ಕಾದ್ರೂ ಹೇಳಿ, ನಾವು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ರಿಂದ ಆ ಒಂದು ಪ್ರಶಸ್ತಿಯನ್ನು ನೀಡ್ತೀವಿ ಅಂತೇಳಿ ಹೇಳಿದಾಗ ಅವರು ಒಪ್ಕೊಂಡ್ರು. ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಅನೇಕ ಮಹಾನ್ ಕಲಾವಿದರು ಇವತ್ತು ಸೇವೆ ಮಾಡೋರಿಗೆ ಈ ಒಂದು ಕೆಂಪೇಗೌಡ ಪ್ರಶಸ್ತಿ ನೀಡ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಈ ಪ್ರಶಸ್ತಿ ನೀಡ್ತಾ ಇರೋದು ಬಹಳ ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾಡಪ್ರಭು ಧರ್ಮಪ್ರಭು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಈ ಸಮಾಜದ ಎಲ್ಲ ವರ್ಗದ ಎಲ್ಲ ಬಡವರಿಗಾಗಿ ಸುಮಾರು 64 ಪೇಟೆಗಳನ್ನು ಕಟ್ಟಿದ ಮಹಾನ್ ಪುರುಷ ಅಂತಂದ್ರೆ ಅವರೇ ನಾಡಪ್ರಭು. ಅದೇ ರೀತಿ ಧರ್ಮಪ್ರಭು ಯಾಕೆ ಅಂತಂದ್ರೆ ಇಡೀ ಸಮಾಜದ ಏಳಿಗೆಗಾಗಿ ತನ್ನ ಸ್ವಂತ ಸೊಸೆಯಾದ ಲಕ್ಷ್ಮೀದೇವಿ ಈ ನಾಡಿನ ಕೋಟೆ ಕಟ್ಟಬೇಕಾದ್ರೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ತ್ಯಾಗಿ ಒಬ್ಬರೇ, ಅವರೇ ಲಕ್ಷ್ಮೀ ದೇವಿ. ಅವರ ಇಬ್ಬರ ಇವತ್ತು ಸ್ಮರಿಸುವಂತ ನಾಡಪ್ರಭು ಧರ್ಮಪ್ರಭುಗೆ ನಮಿಸುತ್ತಾ, ನಾಡಪ್ರಭು ಕೆಂಪೇಗೌಡರು 1500 ವರ್ಷಗಳ ಹಿಂದೆನೆ ಅವರು ಸಾಮಾಜಿಕ ನ್ಯಾಯ ಕೊಟ್ಟ ಏಕೈಕ ವ್ಯಕ್ತಿ ಅಂತಂದ್ರೆ ಅವರೊಬ್ಬರೇ. ಯಾಕೆಂದ್ರೆ ಸಮಾಜದ ಎಲ್ಲ ವರ್ಗದ ಅವರ ಕುಲಕಸಬುಗಳ ಆಧಾರದ ಮೇಲೆ 64 ಪೇಟೆಗಳನ್ನು ಕಟ್ಟಿದ್ರು. ಆದ್ರೆ ಅವರು ಯಾವತ್ತೂ ಒಕ್ಕಲಿಗರ ಪೇಟೆಯನ್ನು ಕಟ್ಟಿಲ್ಲ. ಎಲ್ಲ ಸಮುದಾಯಕ್ಕೆ ಕೊಟ್ಟಿದ್ರು, ತನ್ನ ಸಮುದಾಯಕ್ಕಾಗಿ ಏನು ಮಾಡ್ಕೊಂಡಿಲ್ಲ. ಅಂತ ಮಹಾಪುರುಷನ ಮೇಲೆ ಇವತ್ತು ಪ್ರಶಸ್ತಿ ನೀಡ್ತಾ ಇರೋದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಬಹಳ ಅರ್ಥಪೂರ್ಣವಾಗಿದೆ. ನಮಗೂ ಸಹ ಖುಷಿ ಆಗ್ತದೆ. ಅನೇಕರು ಇವತ್ತು ರಂಗಭೂಮಿಯಲ್ಲಿ ಇವತ್ತು ನಾಟಕೋತ್ಸವ ನಡೆದಾಗ ಖುಷಿ ಪಡ್ತೀವಿ. ಅವ್ರಿಗೆ ಸನ್ಮಾನ ಮಾಡುವಂತ ಕೆಲಸ ಆಗಬೇಕು, ಅವ್ರಿಗೆ ಪ್ರಶಸ್ತಿ ನೀಡಬೇಕು. ಯಾಕೆಂದ್ರೆ ಅವ್ರ ಜೀವನದಲ್ಲಿ ಅವ್ರು ಏನಕ್ಕಾಗಿ ಮಾಡಲ್ಲ, ಈ ಸಮಾಜದ ಒಂದು ಸಾಂಸ್ಕೃತಿಕವಾಗಿ ತೀಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಗೌರವದಿಂದ ಈ ಒಂದು ಪ್ರಶಸ್ತಿ ನೀಡಬೇಕು. ನೀಡಿ ಅವರಿಗೂ ಸಹ ಅವರ ಜೀವಮಾನದಲ್ಲಿ ನಾಡಪ್ರಭು ಕೆಂಪೇಗೌಡ ಸಿಕ್ಕಿದೆ ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಪ್ರೋತ್ಸಾಹಿಸುವಂತ ಕೆಲಸ ನಮ್ಮ ಸಂಘದಿಂದ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದ ನಾವು ರಾಜ್ಯ ಮಟ್ಟದಲ್ಲಿ 650 ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ. ಅದೇ ರೀತಿ ರಾಜ್ಯ ಮಟ್ಟದ ಒಕ್ಕಲಿಗರ ರತ್ನ ಪ್ರಶಸ್ತಿ, ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದು ಎಲ್ಲ ಸಮುದಾಯಗಳಿಗೂ ನಾವು ಈ ಸಂಘ ಏನಂದ್ರೆ ಬರೀ ಒಕ್ಕಲಿಗರ ಜಾಗೃತಿ ಸಂಘ ಬರೀ ಒಕ್ಕಲಿಗರಿಗೆಲ್ಲ ಇದು ಎಲ್ಲ ಸಮುದಾಯಕ್ಕೂ ನಾವು ಸಹಕಾರ ಮಾಡ್ತಾ ಇದ್ದೀವಿ. ನೋಟ್ಬುಕ್ ಅನ್ನು ಪ್ರತಿ ವರ್ಷ ನೀಡ್ತಾ ಬಂದಿದ್ದೀವಿ. ಎಲ್ಲ ಸಮುದಾಯದ ಸರ್ಕಾರಿ ಶಾಲೆಗಳಿಗೆ ನೀಡ್ತಾ ಬಂದಿದ್ದೀವಿ. ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೀರಿ, ಸರ್ಕಾರಿ ಆಸ್ಪತ್ರೆಗಳಿಗೆ ನೀಡ್ತಾ ಬಂದ್ರಿ. ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿರ್ಬೋದು, ಪ್ರತಿಭಾ ಪುರಸ್ಕಾರಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದೀರಿ. ಇದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿರದೆ ಎಲ್ಲ ಸಮಾಜವನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಈ ಸಮಾಜದ ಜೊತೆಯಲ್ಲಿ ಎಲ್ಲರನ್ನು
ಮೇಲಕ್ಕೆತ್ತುವಂತ ಕೆಲಸ ಮಾಡ್ಬೇಕಂತೇಳಿ ಸಂಸ್ಥೆ ಮಾಡಿದ್ವಿ. ಇವತ್ತು ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಖೆಗಳಿದೆ. ನಮ್ಮ ಗಡಿ ಭಾಗದಲ್ಲೂ ಸಹ ತಮಿಳುನಾಡು ಭಾಗದಲ್ಲಿ ಒಂದು 3-4 ಶಾಖೆಗಳಿದೆ. 54ಕ್ಕೂ ಹೆಚ್ಚು ಶಾಖೆಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಅಂದ್ರೆ ತನ್ನದೇ ಆದ ಒಂದು ಹೆಸರನ್ನು ಪಡೆದಿದೆ. ಇದಕ್ಕೆಲ್ಲ ಪ್ರೇರಣೆಯಾಗಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಈ ಕಾರ್ಯಕ್ರಮಗಳನ್ನು ಬೆಳೆಸ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಸಮಾಜದ ಏಳಿಗೆಗಾಗಿ ಎಲ್ಲರ ಜೊತೆ ಒಕ್ಕಲಿಗರ ಜಾಗೃತಿ ಸಂಘ ಇರುತ್ತೆ. ನಾವು ನಿಮ್ಮ ಜೊತೆಲಿ ಇರ್ತೀವಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಾವು ಈ ಒಂದು ಸಂಘದ ಒಂದು ಅನುಕೂಲಗಳು ಯಾವ ರೀತಿ ಶಿಕ್ಷಣ ಇರ್ಬೋದು, ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಎಲ್ಲದರಲ್ಲೂ ಪ್ರೋತ್ಸಾಹ ನೀಡ್ತೇವೆ. ಇವತ್ತು ಕುಪೇಂದ್ರ ಗೌಡರು 1ನೇ ತಾರೀಕು ಸ್ಟಾರ್ಟ್ ಮಾಡಿದ ಒಂದು ಉದ್ಘಾಟನೆ ದಿನನೂ ಬಂದಿದ್ದೆ. ಇವತ್ತು ಸಂಜೆ ಮಾಡಿದ್ರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು. ಮಧ್ಯಾಹ್ನ ಟೈಮ್ ಇವತ್ತೆಲ್ಲ ಕೆಲಸಗಳು ಅವರದೇ ಬಿಜಿ ಇರ್ತದೆ. ಅದು ಅಂದ್ರೆ 21 ದಿನಗಳ ಕಂಟಿನ್ಯೂ ಆಗಿರುತ್ತೆ. ಜನ ಕಡಿಮೆ ಇದೆ, ಪರವಾಗಿಲ್ಲ. ಕುಪೇಂದ್ರ ಗೌಡರ ಶ್ರಮ ಮತ್ತು ಮಾದೇಶ್ ಇರ್ಬೋದು, ನಮ್ಮ ಶ್ರೀನಿವಾಸಾಚಾರ್ಯ ಅವರು ಇರ್ಬೋದು, ಎಲ್ಲ ತಂಡದ ಶ್ರಮ ಇವತ್ತು ಬಹಳ ಹೆಚ್ಚಿನ ಶ್ರಮ ಹಾಕಿದ್ದಾರೆ. ಯಾಕಂದ್ರೆ ಪ್ರತಿದಿನನೂ ಕಾರ್ಯಕ್ರಮ ರೂಪಿಸೋದಿರ್ಬೋದು, ಅದರ ಖರ್ಚು ವೆಚ್ಚಗಳಿರ್ಬೋದು, ಇವತ್ತು ತುಂಬಾ ಕಷ್ಟ ಇದೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಸ್ಮರಿಸುತ್ತಾ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಗಳನ್ನು ಮಾಡೋ ಮುಖೇನ ಸಮಾಜದಲ್ಲಿ ಈ ಒಂದು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಡಗಿರುವಂತ ಈ ಒಂದು ಪ್ರತಿಭೆಗಳನ್ನು ಹೊರತೆಗೆಯುವಂತ ಕೆಲಸ ಆಗಬೇಕು ಮತ್ತು ಅವರಿಗೆ ಅವಕಾಶ ನೀಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಮಹಾನ್ ಕಲಾವಿದರು ಇರ್ಬೋದು, ನಮ್ಮ ಸ್ನೇಹಿತರಾದಂಥ ಭರತ್ ಭೂಷಣ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಶ್ರೀನಿವಾಸಾಚಾರ್ಯ ಅವರಿದ್ದಾರೆ, ನಮ್ಮ ರಘು ಅವರಿದ್ದಾರೆ. ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅನೇಕ ಮಾಹಿತಿಗಳು ಭಾಗವಹಿಸಿದ್ದಾರೆ. ನಮ್ಮ ಪರಮ ಪೂಜ್ಯರ ಆಶೀರ್ವಾದಗಳೊಂದಿಗೆ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹರ್ಷಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕೆಂಪೇಗೌಡ, ಜೈ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ. ಸಂಘಟನೆ, ಜಾಗೃತಿ, ಸಂಸ್ಕಾರ ಹಾಗೂ ಏಳಿಗೆ ಈ ಒಂದು ಸಂಘದ ಸದುದ್ದೇಶ ಅನ್ನೋದನ್ನ ತಿಳಿಸಿ ಎಲ್ಲ ಕಲಾವಿದರನ್ನ ಪ್ರಶಸ್ತಿಗೆ ಅರ್ಹರನ್ನಾಗಿ ಮಾಡೋದಷ್ಟೇ ಅಲ್ಲ, ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋಕೆ ಸಿದ್ಧರಿದ್ದೀವಿ ಅನ್ನುವಂಥ ಮನದಾಳದ ಹೃದಯ ತುಂಬಿ ಮಾತುಗಳನ್ನಾಡಿದಂಥ ಶ್ರೀಯುತರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಆನೇಕಲ್ ತಾಲೂಕಿನ ಇನ್ನೊಬ್ಬ ದಿಗ್ಗಜ ಗುರುಗಳು ಪರಶುಮೂರ್ತಿ ಸರ್ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ ಗುರುಗಳೇ, ದಯವಿಟ್ಟು ಬನ್ನಿ. ಈಗ ವೇದಿಕೆಯಲ್ಲಿರುವ ಮತ್ತೊಬ್ಬ ಗಣ್ಯರಾದಂತಹ ಭರತ್ ಭೂಷಣ್ ಅವರು ಒಂದೆರಡು ಆತಿಥ್ಯದ ನುಡಿಯನ್ನ ಉಣಬಡಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿರವರ ಪಾದಗಳೊಂದಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತ ಇರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ಇಲ್ಲಿರುವಂತಹ ಎಲ್ಲ ಕಲಾವಿದರು ಏನೋ ಒಂದು 21 ದಿವಸ ಒಂದು ಈ ರೀತಿಯ ಒಂದು ನಾಟಕ ಉತ್ಸವವನ್ನು ಹಮ್ಮಿಕೊಳ್ಳೋದು ಅದೇನು ಒಂದು ಸುಲಭದ ಕೆಲಸ ಅಲ್ಲ. ಅದು ಬಹಳ ಒಂದು ಅದರದೇ ಆದಂಥ ತಯಾರಿಗಳಿರುತ್ತೆ. ಹಾಗೆ ಸಾಕಷ್ಟು ಜನ ಅದಕ್ಕೆ ಒಂದು ಸಮಯವನ್ನು ಕೊಟ್ಟು ಕೆಲಸವನ್ನು ಸಹ ಮಾಡಿರ್ತಾರೆ. ಅದು ಯಾವುದೇ ರೀತಿಯ ಒಂದು ಅಪೇಕ್ಷೆ ಪಡದೆ ಏನು ಒಂದು ಕಾರ್ಯಕ್ರಮವನ್ನ ಆ ಕಲೆಗೆ ಬೆಲೆಯನ್ನ ಕೊಡಬೇಕು ಅನ್ನೋ ಒಂದು ರೀತಿಯ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಏನು ಶ್ರೀ ರೇಣುಕಾರಾಧ್ಯ ಕಲಾವಿದರ ಬಳಗ ಶ್ರೀ ಕ್ಷೇತ್ರ ಕೆರಟಗೆರೆ ಬೆಲೆ ಇವರ ಒಂದು ಸಾರಥ್ಯದಲ್ಲಿ ನಡೀತಿರುವಂಥದ್ದು ಬಹಳ ವಿಶೇಷವಾಗಿ ಅನ್ನಿಸ್ತಾ ಇದೆ. ನನಗೂ ಕೂಡ ಬಹಳ ಖುಷಿ ಕೊಟ್ಟಿದೆ ಈ ವೇದಿಕೆಯಲ್ಲಿ ನಾನು ನಿಂತ್ಕೊಂಡು ಅದರದ ಒಂದು ಉದ್ದೇಶದಲ್ಲಿ ಮಾತಾಡ್ತಾ ಇರುವಂಥದ್ದೇ ಬಹಳ ನನಗೆ ಖುಷಿ ಕೊಡ್ತಾ ಇರುವಂಥದ್ದು. ಯಾಕೆಂದ್ರೆ ಕಲೆ ಬಂದು ಕಲಾವಿದರು ಎಲ್ಲರೂ ದೇವರ ಮಕ್ಕಳು ಅಂತ ಹೇಳ್ತಾರೆ. ಯಾಕಂದ್ರೆ ಕಲೆ ಅನ್ನುವಂಥದ್ದು ಎಲ್ಲರಿಗೂ ಬರುವುದಿಲ್ಲ. ಎಲ್ಲರೂ ಒಂದು ಅದರದೇ ಆದ ದೇವರ ಆಶೀರ್ವಾದ ಪಡ್ಕೊಂಡೇ ಬರಬೇಕು ಕಲಾವಿದರು ಆಗ್ಬೇಕು ಅಂತ. ಒಪ್ತಿರಲ್ವಾ ಇದನ್ನ? ಕಲಾವಿದರು ಆಗ್ಬೇಕಂದ್ರೆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಬೇಕು. ಅದು ಯಾವುದೇ ರೀತಿಯ ಒಂದು ಕಲೆ ಇರ್ಬೋದು. ಯಾಕಂದ್ರೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕಲೆ ಅನ್ನೋದು ಬಂದು ಒಂದು ಪ್ರಕೃತಿಯ ಭಾಗ. ಯಾಕಂದ್ರೆ ಕಲೆಯನ್ನ ಅದನ್ನ ಪ್ರೋತ್ಸಾಹ ಮಾಡುವಂತ ವ್ಯಕ್ತಿಗಳು ಸಹ ಇರಬೇಕು. ಬರೀ ಕಲೆಯನ್ನ ನಾವು ಅದನ್ನೇ ಹೇಳ್ತಾ ಇರ್ತೀವಿ,
ಕಲೆ ಈಗ ನಾವೆಲ್ಲ ನೋಡಿ ಬೆಳೆದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಅವರು ಕೂಡ ಈ ರೀತಿಯ ಒಂದು ನಾಟಕದ ರೀತಿಯಲ್ಲೇ ಅವರು ಒಬ್ಬ ಸೂಪರ್ ಸ್ಟಾರ್ ಆದಂತ ಒಬ್ಬ ವ್ಯಕ್ತಿ. ಆ ರೀತಿಯಲ್ಲಿ ಬಹಳ ಸಾಕಷ್ಟು ಜನ ವ್ಯಕ್ತಿಗಳು ಒಂದು ವೇದಿಕೆ ಈಗ ಬರ್ತಾ ಇರುವಂತಹ ಕೆಲವು ಕಲಾವಿದರುಗಳಿದ್ದಾರೆ. ಆ ಕಲಾವಿದರು ಈಗ ಬಂದಿದ ತಕ್ಷಣ ಪರದೆ ಮೇಲೆ ಬಂದ್ಬಿಡ್ಬೇಕು, ಸ್ಕ್ರೀನ್ ಮೇಲೆ ಬರಬೇಕು ಅನ್ನುವಂಥದ್ದು ಅದು ತಪ್ಪಲ್ಲ. ಈಗಿನ ಒಂದು ಬದಲಾದ ಸ್ಥಿತಿಯಲ್ಲಿ ಅದಿದೆ. ಬಟ್ ಆದರೆ ಇದು ನಿಜವಾದ ಇನ್ಸ್ಟಿಟ್ಯೂಟ್ ಯಾವುದು ಅಂದ್ರೆ ರಂಗಭೂಮಿ ಕಲಾವಿದರು ಯಾರಿದ್ದಾರೆ ಅವರು ನಿಜವಾದ ಒಂದು ತಯಾರಿಕೆ ಮಾಡುವಂತ ಕಲಾವಿದರನ್ನ ತಯಾರು ಮಾಡುವಂತದ್ದು ಯಾವ್ದನ್ನ ಇದ್ರೆ ಅದು ರಂಗಭೂಮಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಒಂದು ಯಶಸ್ವಿಯಾಗಿ ಸಪೋರ್ಟ್ ಮಾಡಿದಂತಹ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘಕ್ಕೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನನಗೆ ಈ ವೇದಿಕೆಗೆ ಆಹ್ವಾನ ಕೊಟ್ಟಂತ ಮುನ್ರಾಜಣ್ಣ ಅವರು ಕೂಡ ನಾನು ಈ ಮೂಲಕ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಯಾಕಂದ್ರೆ ಕೆಂಪೇಗೌಡರ ಈ ಮಾತನ್ನ ನಾನು ಹೇಳ್ಬೇಕು. ಕೆಂಪೇಗೌಡರು ನಿಜಕ್ಕೂ ಹೇಳ್ತೀನಿ, ಯಾವತ್ತೂ ಒಂದು ಜಾತಿಯ ಅವರು ವ್ಯಕ್ತಿ ಅಲ್ಲ, ಎಲ್ಲ ಶಕ್ತಿ ಅವರು. ಯಾಕಂದ್ರೆ ಒಬ್ಬ ವ್ಯಕ್ತಿ ಈ ಯಾವುದೋ ಒಂದು ಸಮುದಾಯಕ್ಕೆ ಅವರು ಒಂದು ಪೇಟೆಯನ್ನ ಕಟ್ಟದಂತ ವ್ಯಕ್ತಿ ಅಲ್ಲ, ಎಲ್ಲಾ ಸಮುದಾಯಕ್ಕೂ ಪೇಟೆಯನ್ನ ಕಟ್ಟದಂತ ವ್ಯಕ್ತಿ. ಆ ವ್ಯಕ್ತಿಯನ್ನ ನಾವು ಸ್ಮರಿಸ್ಕೊಳ್ಬೇಕು. ಬೆಂಗಳೂರಿಗೆ ಬರುವಂತಹ ಯಾರು ಅನ್ಯ ಭಾಷಿಕರಿದ್ದಾರೆ ಅವರಿಗೆ ನಾವು ಕೆಂಪೇಗೌಡರನ್ನ ಜಾಗೃತಿಯನ್ನ ಮೂಡಿಸ್ಬೇಕಾಗತ್ತೆ. ಹಾಗಾಗಿ ಅವರು ಬರುವಂತವ್ರನ್ನ ನಾವು ನಿಜಕ್ಕೂ ವಿಶೇಷವಾಗಿ ನಾವು ಅದೇ ಮುನ್ರಾಜನಿಗೆ ಹೇಳ್ತೀನಿ, ನಮ್ಮ ಇದು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ನಮ್ಮ ಕೆಂಪೇಗೌಡರನ್ನ ಕೂಡ ನಾವು ಜಾಗೃತಿಯನ್ನ ಬರುವಂತ ವ್ಯಕ್ತಿ ಯಾರು ಹೊರ ರಾಜ್ಯಗಳಿಂದ ಬರ್ತಾರೆ ಅವರನ್ನು ಕೂಡ ನಾವು ಕನ್ನಡದ ಜೊತೆಯಲ್ಲಿ ನಾವು ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಕೂಡ ನಾವು ಅವ್ರನ್ನ ಜಾಗೃತಿಗೊಳಿಸ್ಬೇಕು ಅಂತ ಕೇಳ್ತಾ ನನಗೆ ಈ ಮಾತನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತುಗಳನ್ನ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮನದಾಳದ ನುಡಿಯನ್ನ ಸಲ್ಲಿಸಿದಂತಹ ಶ್ರೀಯುತರಿಗೆ ಅನಂತ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಬ್ಬರು ರಂಗಭೂಮಿ ಕಲಾವಿದರು, ರಾಜಕೀಯ ಸೇವಕರು, ರಾಜಕೀಯ ಮುತ್ಸದ್ದಿ ಅಂತಲೇ ಹೇಳ್ಬೋದು, ಹಾಗೆ ಸಮಾಜ ಸೇವಕರಾದಂಥ ಕೆರಳಿ ಡಿ ಲೋಹಿತ್ ರವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಲೋಹಿತ್ ಸರ್ ಬನ್ನಿ. ನಮ್ಮ ಆತ್ಮೀಯ ಸ್ನೇಹಿತರು ಲೋಹಿತ್ ಸರ್ ಅವರು ಪ್ರತಿದಿನ ಸಂಜೆ 9:30 10 ಗಂಟೆಲಿ ಫೋನ್ ಮಾಡೋರು, ಅಣ್ಣ ಇವತ್ತು ಯಾವ ಡ್ರಾಮಾ ಹೆಂಗಾಯ್ತು ಏನಾಯ್ತು ಅಂತ. 2 ಡ್ರಾಮಾನ ಮೈಸೂರು ಭಾಗದಿಂದ ಕರ್ಕೊಬಂದು ಭಕ್ತ ಪ್ರಹ್ಲಾದ ಮತ್ತು ಅಕ್ಷಯಜ್ಞಾನ ಅವರೇ ಮುಂದೆ ನಿಂತು ಮಾಡಿಸ್ಕೊಟ್ರು. ತುಂಬ ಶ್ರಮವಹಿಸಿದ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ತಿಳಿಸುತ್ತಾ ತಮ್ಮ 2 ನುಡಿಯನ್ನು ನುಡಿಬೇಕು ಅಣ್ಣಜಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ರಂಗಭೂಮಿ ನಿರ್ದೇಶಕರುಗಳಿಗೆ ಹಾಗೆ ಹಿರಿಯ ರಂಗಭೂಮಿ ಕಲಾವಿದರುಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಕ್ಯಾಶಿಯೋ ವಾದಕರು, ಹಾರ್ಮೋನಿಯಂ ಮೇಷ್ಟ್ರು, ತಬಲಾ ವಾದಕರಿಗೆ ನಮಸ್ಕರಿಸುತ್ತಾ, ಎಲ್ಲ ಕಲಾವಿದರಿಗೆ ನಮಸ್ಕರಿಸುತ್ತಾ, ಬೆಂಗಳೂರು ನಾಡು ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಮೊದಲನೇದಾಗಿ ಬಂಧುಗಳ ರೇಣುಕರಾಧ್ಯರ ಕಲಾ ಬಳಗ ನಮ್ಮ ಮೈಸೂರಿನಲ್ಲಿ ನಮ್ಮ ಕೆಂಪೇಗೌಡ ಶಿವಕುಮಾರ್ ಅವರಾಗಿರ್ಬೋದು, ಮಹೇಶ್ ಅವರಾಗಿರ್ಬೋದು, ನಮ್ಮ ಮೈಸೂರಿನ ಎಲ್ಲ ರಂಗಭೂಮಿ ಕಲಾವಿದರು ನಮ್ಮ ರೇಣುಕರಾಧ್ಯರ ಕಲಾ ಬಳಗ ಕಳೆದ 3 ವರ್ಷದಿಂದ ನಮಗೆ ಪರಿಚಯ ಆಗಿದೆ. 3 ವರ್ಷದ ಹಿಂದೆ ಸರ್ಕಾರನೂ ಕೂಡ ಮಾಡದಿರೋಂತಹ ರಂಗಭೂಮಿ ರಂಗ ನಿರ್ದೇಶಕರುಗಳಿಗೆ ಏನೋ ಒಂದು ಗೌರವ ಸಮರ್ಪಣೆಯನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆಯಲ್ಲಿ ಮಾಡಿ ರಾಜ್ಯಕ್ಕೆ ನಮ್ಮ ಮೈಸೂರನ್ನ ಮೆರುಗು ಹೆಚ್ಚಿಸಲಿಕ್ಕೆ ನಮ್ಮ ರೇಣುಕರಾಧ್ಯರ ಕಲಾ ಬಳಗ ಸಾಕ್ಷಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ರೇಣುಕರಾಧ್ಯರ ಕಲಾ ಬಳಗದಲ್ಲಿ ನಮ್ಮ ರೇಣುಕರಾಧ್ಯರಾಗಿರ್ಬೋದು, ಕುಬೇಂದ್ರ ಅವರಾಗಿರ್ಬೋದು, ಹಾಗೆಯೇ ಮಾದೇಶ್ವರಾಗಿರ್ಬೋದು, ವಿಜಯಗೌಡರಾಗಿರ್ಬೋದು, ಶ್ರೀನಿವಾಸ್ ಅವರಾಗಿರ್ಬೋದು, ಬಹಳಷ್ಟು ತಮ್ಮ ಮನೆಯ ಮದುವೆ ಹೇಗೆ ಮಾಡ್ತಾರೆ ಇನ್ವಿಟೇಷನ್ ಕೊಟ್ಕೊಂಡು ಯಾವ ಜಿಲ್ಲೆಯಲ್ಲಿರಲಿ, ಯಾವ ತಾಲೂಕಿರಲಿ, ಯಾವ ಏರಿಯಾದಲ್ಲಿ ಇರಲಿ, ಎಷ್ಟು 1000 ಕಿಲೋಮೀಟರ್ ಪೆಟ್ರೋಲ್ ಹಾಕೊಂಡು ಸ್ವಂತ ಹಣದಿಂದ 8 ರಿಂದ 10 ಲಕ್ಷ ಬಜೆಟ್ನಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ. ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ಪದ್ಧತಿನ ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ನಮ್ಮ ರಂಗಭೂಮಿನ ಉಳಿಸ್ಬೇಕು ಅಂತ ರೇಣುಕರಾಧ್ಯರ ಕಲಾ ಬಳಗ ಮೊನ್ನೆ ಅಷ್ಟೇ 20 ದಿನಗಳ ಕಾಲ ನಾಟಕೋತ್ಸವವನ್ನು ಮಾಡ್ತಾರೆ. ಎಲ್ಲ ಜಿಲ್ಲೆಗಳಿಂದ ರಂಗಭೂಮಿ ಕಲಾವಿದರುಗಳು, ವಿವಿಧ ತಾಲೂಕಿನಿಂದ ಬಂದಿರೋಂಥ ಕಲಾವಿದರುಗಳು ಅಭಿನಯಿಸ್ತಾ ಇದ್ದಾರೆ.
ಬಹಳಷ್ಟು ಶ್ರಮವನ್ನು ರೇಣುಕರಾದರು ಹಾಗೇನೆ ನಮ್ಮ ಕುಬೇಂದ್ರಗೌಡರು ದಿನ ಬೆಳಗ್ಗೆ ಫೋನ್ ಮಾಡ್ತು ಅಂತ ಹೇಳಿದ್ರೆ ನಾನು ಸ್ಟೇಜಲ್ಲಿ ಇದ್ದೀನಿ, ಊಟ ತರಕ್ಕೆ ಹೋಗಿದ್ದೀನಿ, ಜಮೀನಲ್ಲಿ ಇದ್ದೀನಿ, ಹಾಗೆಯೇ ನೀರು ತರಕ್ಕೆ ಹೋಗಿದ್ದೀನಿ. ನಮ್ಮ ಮನೆ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡ್ತೀವಿ ಆ ರೀತಿಯಲ್ಲಿ ಕುಬೇಂದ್ರ ಅವರು ಬಹಳಷ್ಟು ಶ್ರಮಪಟ್ಟು 20 ದಿನಗಳ ಕಾಲನ ನಾಟಕೋತ್ಸವನ ಆಯೋಜನೆ ಮಾಡಿದ್ದಾರೆ. ಭಗವಂತ ಅವರ ಸಂಘಕ್ಕೆ ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯೇಶ್ವರ ಕೊಟ್ಟು ತಮ್ಮ ರಂಗಭೂಮಿ ಸೇವೆ ಹಾಗೆಯೇ ಇವತ್ತೇನು ನಾಡಪ್ರಭು ಕೆಂಪೇಗೌಡರ ಪ್ರಶಸ್ತಿಯನ್ನ ಹಿರಿಯ ಕಲಾವಿದರಿಗೆ ಗುರುಗಳಿಗೆ ಕೊಡ್ತಾ ಇದ್ದಾರೆ. ಆ ಒಂದು ಪ್ರಶಸ್ತಿನ ಕೊಡೋ ಮುಖಾಂತರ ಅವರ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚು ಮಾಡಿ ನಮ್ಮಂತ ಕಿರಿಯ ಕಲಾವಿದರಿಗೆ ಮಾರ್ಗದರ್ಶಕರಾಗಿ ಪ್ರೋತ್ಸಾಹ ನೀಡಬೇಕು ಅಂತ ಅವರು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಜಕ್ಕೂ ಅಕ್ಷರಶಃ ಸತ್ಯ. ಆನೇಕಲ್ ಸಾಂಸ್ಕೃತಿಕ ನಗರಿ ಮೈಸೂರು ಇವೆರಡರ ನಡುವಿನ ಬಾಂಧವ್ಯದ ಬೆಸುಗೆ ಗುರು ಪೂರ್ಣಿಮೆಯ ದಿನ ನಡೆದಂತಹ ಗುರುವಂದನ ಕಾರ್ಯಕ್ರಮ ಇಡೀ ಕರ್ನಾಟಕದ ಮೂಲೆ ಮೂಲೆಯ ಪ್ರತಿಯೊಬ್ಬರನ್ನ ಗುರುತಿಸಿ ಅಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಇವತ್ತಿಗೂ ನಾವು ಅದಕ್ಕೆ ಆ ಒಂದು ಮೈಸೂರು ಕ್ಷೇತ್ರದ ಪರವಾಗಿ ಚಿರಋಣಿಯಾಗಿರ್ತೀವಿ ಅನ್ನೋ ಮಾತನ್ನು ತಿಳಿಸ್ತಾ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಪೌರಾಣಿಕ ರಂಗಭೂಮಿ ಕ್ಷೇತ್ರವನ್ನು ಪರಿಗಣಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದೆ. ನಿಮ್ಮ ಈ ಭಾಗದ ಏಳಗಳ್ಳಿ ಪರಮಶಿವಯ್ಯರವರಿಗೆ ಈಗ ಗುರುಗಳ ನೇತೃತ್ವದಲ್ಲಿ ವೇದಿಕೆಯಲ್ಲಿರುವ ಎಲ್ಲರ ನೇತೃತ್ವದಲ್ಲಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೀನಿ. ಗೌರವವನ್ನು ಸ್ವೀಕರಿಸಿದ ಪುರಸ್ಕೃತರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಪರಮ ಪೂಜ್ಯ ಗುರುಗಳಾದ ಏಳುಗಳ್ಳಿ ಪರಶಿವಯ್ಯನವರಿಗೆ ಧನ್ಯವಾದಗಳು. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಒಂದೆರಡು ಮಾತುಗಳನ್ನು ಆಡಬೇಕು, ಆಮೇಲೆ ಗುರುಗಳ ಆಶೀರ್ವಚನ ಇರುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ಮೇ ಸದಾ. ಜ್ಞಾನದೇವತೆ ಮನಸ್ಸಿನ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಬೀರ್ತಕ್ಕಂಥ ಮಹಾವಿದ್ಯೆ ಸರಸ್ವತಿ ಕಲಿಸ್ತಕ್ಕಂಥ ವಿದ್ಯೆ. ಆ ಸರಳವಾದ ನಾಟಕದ ಜೀವನದ ಕೈಗನ್ನಡಿ, ಕಲೆಯ ಜೀವನದ ಬೆಳಕು ಎಂಬ ನಾಟುಡಿಯನ್ನು ಅನುಸರಿಸಿ ನನ್ನ 15ನೇ ವಯಸ್ಸಿಗೆ ನಾನು ನಾಟಕ ನಿರ್ದೇಶಕನಾಗಿ ಕನಕಪುರ ತಾಲೂಕು ಉಯ್ಯಂಪಳ್ಳಿ ಹೋಬಳಿ ಏಳಗಳಿ ಗ್ರಾಮದಲ್ಲಿ ನನ್ನ ತಂದೆ ಗುರು ಡ್ರಾಮಾ ಮಾಸ್ಟರ್ ಎಚ್.ಎಂ. ಮಲ್ಲಿಕಾರ್ಜುನ ಸ್ವಾಮಿಯವರ ಪುತ್ರನಾಗಿ ಜನಿಸಿ ನನ್ನ 15ನೇ ವಯಸ್ಸಿನಿಂದ ಹಿಂತಿರುಗಿ ನೋಡದೆ ನಡೆದು ಬಂದ ದಾರಿ 45 ವರ್ಷಗಳ ಕಾಲ. ಈ ಆನೇಕಲ್ ತಾಲೂಕಿನಲ್ಲಿ ದಕ್ಷ ಯಜ್ಞ ಎಂಬ ನಾಟಕವನ್ನ, ಆ ಹೆಸರು ಗೊತ್ತಿರಲಿಲ್ಲ, ಪ್ರಥಮವಾಗಿ ತಂದು 2005ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ನಾವು ಮೈಸೂರು ಜಿಲ್ಲೆಯಲ್ಲಿ ಹೋಗಿ ನಾಟಕ ಆಡ್ತಿದ್ವು. ಈಗ ಮೈಸೂರು ಜಿಲ್ಲೆಯವರು ಬಂದು ನಾಟಕ ಆಡ್ತಾ ಇದ್ದಾರೆ. ಇದು ಸಂತೋಷದ ವಿಚಾರ. ನಾನು ಹಿಂತಿರುಗಿ ನಡೆದು ಬಂದ ದಾರಿಯನ್ನು ನೋಡದೆ, ಸತ್ಯದ ಹಾದಿಯನ್ನ ಮೀರದೆ, ನನ್ನ ಕಲೆಯನ್ನು ನಾನು ತಲೆಬಾಗಿಸಿಕೊಂಡು ವೃತ್ತರಂಗ ಭೂಮಿಯಲ್ಲಿ ಬೆಳೆದು ಬಂದವನು ನಾನು. ಆ ಸರಸ್ವತಿ ಆ ಭಕ್ತಿಯಿಂದ ನಡೆದವರಿಗೆ ಯಾವತ್ತೂ ಕೈ ಬಿಡೋದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಆ ತಾಯಿ ನಮ್ಮನ್ನ ಈಗ ಈ ಸ್ಥಾನಕ್ಕೆ ಕೊಟ್ಟಿದ್ದಾಳೆ ಎಂದರೆ ಅದಕ್ಕೆಲ್ಲ ನೀವು ಕಾರಣ, ಕಲಾಭಿಮಾನಿಗಳು, ನನ್ನ ಶಿಷ್ಯವೃಂದದವರು,
ನನ್ನ ಕಲಾ ಬಳಗದವರು, ನನ್ನ ಆರಾಧ್ಯ ದೈವ, ನನ್ನ ತಂದೆ ತಾಯಿಯ ಆಶೀರ್ವಾದ. ಏಕೆಂದರೆ ಯಾವುದಕ್ಕೂ ನಂಬಿಕೆ ಇರಬೇಕು. ಬಸವಣ್ಣವರು ಹೇಳ್ತಾರೆ, ಗುರುಲಿಂಗ ಜಂಗಮವ ನಂಬಿ ಕರೆದೊಡೆ ಓ ಎಂಬನೆ ಶಿವನು, ನಂಬದೆ ನಚ್ಚದೆ ಬರಿದ ಕರೆದೊಡೆ ಓ ಎಂಬನೇ ಶಿವನು. ನಮ್ಮಲರಿಯರು ನಚ್ಚಲರಿಯರು ಡಂಬಿನ ಭಕ್ತರು, ನಂಬಿ ಕರೆದೊಡೆ ಶಂಭು ಮನದಲ್ಲಿಪ್ಪರು ನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಯಾವುದಕ್ಕೂ ಕಲೆಯನ್ನಾಗಲಿ ಯಾವುದನ್ನೇ ಆಗಲಿ ನಂಬಿ ಭಜಿಸಿ ಕರೆದಾಗ ಭಗವಂತ ನಮಗೆ ಸನ್ಮಾರ್ಗವನ್ನು ಕೊಡ್ತಾನೆ. ಪರಮ ಪೂಜ್ಯರಾದ ಗುರುಗಳು ವೇದಿಕೆಯಲ್ಲಿ ಕುಳಿತಿದ್ದಾರೆ. ಅನೇಕ ನಮ್ಮ ಮಹಾಗುರುಗಳು ಕುಳಿತಿದ್ದಾರೆ. ಮೈಸೂರಿನಿಂದ ಆಗಮಿಸಿರ್ತಕ್ಕಂಥ ನನ್ನ ಪ್ರಿಯ ಮಿತ್ರರು ಬಂದಿದ್ದಾರೆ, ನಮ್ಮ ಗುರುಗಳು. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಈ ಮುಖಾಂತರ ತಿಳಿಸುತ್ತಾ, ಕನ್ನಡ ರಾಜ್ಯೋತ್ಸವ ಕನ್ನಡಾಂಬೆಯನ್ನು ಭಜಿಸುತ್ತಾ ಆ ಮಹಾತಾಯಿಗೆ ಒಂದು 2 ಸಾಲುಗಳ ಹಾಡನ್ನು ಹಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಇದೇ ನಮ್ಮ ಹಾಡು. ಇದೇ ನಮ್ಮ ನಾಡು, ಚೆಲುವ ಕಲೆಯ ಬೀಡು, ಕನ್ನಡಾಂಬೆ ಮೆರೆವ ಈ ನಾಡು. ಕನ್ನಡಾಂಬೆ ಮೆರೆವ ಈ ನಾಡು. ಇದೇ ನಮ್ಮ ನಾಡು, ಚೆಲುವ ಕಲೆಯ ಬೀಡು, ಕನ್ನಡಾಂಬೆ ಮೆರೆವ ಈ ನಾಡು. ಕನ್ನಡಾಂಬೆ ಮೆರೆವ ಈ ನಾಡು. ರನ್ನ ಪಂಪ ಕವಿಗಳು ಎಲ್ಲ ಜನಿಸಿದಂಥ ಪುಣ್ಯದ ನಾಡು. ರನ್ನ ಪಂಪ ಕವಿಗಳು ಎಲ್ಲ ಜನಿಸಿದಂಥ ಪುಣ್ಯದ ನಾಡು. ಜಗಜ್ಯೋತಿ ಬಸವೇಶ್ವರರು ಜನಿಸಿದಂಥ ಪುಣ್ಯದ ನಾಡು. ಜನಿಸಿದಂಥ ಪುಣ್ಯದ ನಾಡು. ಬಸವೋತಿ ಬಸವೇಶ್ವರರು ಜನಿಸಿದಂಥ ಪುಣ್ಯದ ನಾಡು. ಏಳುಮಲೆಯ ಮಾತಪ್ಪ ನೆಲೆಸಿರುವ ಪುಣ್ಯದ ನಾಡು. ಏಳುಮಲೆಯ ಮಾತಪ್ಪ ನೆಲೆಸಿರುವ ಪುಣ್ಯದ ನಾಡು. ಇದೇ ನಮ್ಮ ನಾಡು, ಚೆಲುವ ಕಲೆಯ ಬೀಡು, ಕನ್ನಡಾಂಬೆ ಮೆರೆವ ಈ ನಾಡು. ಕನ್ನಡಾಂಬೆ ಮೆರೆವ ಈ ನಾಡು. ಇದೇ ನಮ್ಮ ನಾಡು, ಇದೇ ಕಲೆಯ ಬೀಡು, ಚೆಲುವ ಕಲೆಯ ಬೀಡು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಪರಮ ಪೂಜ್ಯ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಶ್ರೀಧರ್ ರಂಗಭೂಮಿ ಕಲಾವಿದರ ಬಳಗದ ಅಧ್ಯಕ್ಷರಾದ ಶ್ರೀಧರನವರು ಬರ್ತಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಪರಮ ಪೂಜ್ಯ ಗುರುಗಳು ಡಾಕ್ಟರ್ ಶ್ರೀನಿವಾಸಾಚಾರ್ಯ ಅವರು ಒಂದೆರಡು ಮಾತುಗಳಾಡಬೇಕು. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ಆನೆಗೊಂಡಲ್ಲಿ 21 ದಿವಸ ನಾಟಕೋತ್ಸವ ಅಂದರೆ ಇದು ಸಾಮಾನ್ಯದ ಮಾತಲ್ಲ. ನಮ್ಮ ಭೂಪೇಂದ್ರ ಅವರು, ಮಾದೇಶ್ ಅವರು, ರೇಣುಕಾನಂದ ಕಲಾವಿದ, ಗಡಿನಾಡು ಕಲಾವಿದ, ಶ್ರೀಧರ್ ಕಲಾಮಾಧ್ಯ ಬಳಗ, ಚಂದನ ಟಿವಿ ಟ್ರಸ್ಟ್ ಎಲ್ಲ ರಿಸ್ಕ್ ಎತ್ಕೊಂಡು ಸ್ವಲ್ಪ ಬಾಧೆ ಬಿದ್ದು 21 ದಿವಸ ಮುಗಿಸಿದ್ದಾರೆ. ಕಲಾವಿದರು ಎಲ್ಲರೂ ಚೆನ್ನಾಗಿ ಬಂದು ನಾಟಕ ಡೈಲಿ ನೋಡ್ತಾ ಇದ್ರು. ನಮ್ಮ ಮೈಸೂರಿನಿಂದ ಮಂಡ್ಯದಿಂದ ಬಂದಿದ್ದಕ್ಕೆ ಎಲ್ಲ ತಂಡಕ್ಕೂ ನಾನು ಧನ್ಯವಾದ ಒಪ್ಪಿಸುತ್ತಾ, ಅದೇ ರೀತಿ ರೇಣುಕಾನಂದ ಕಲಾವಿದರು ರಿಸ್ಕ್ ಎತ್ಕೊಂಡು ಈ ನಾಟಕೋತ್ಸವನ ಪೂರೈಸಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಈ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀಧರನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿ ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾಪನಾ ಮಠ ಕೆಂಗೇರಿ ಬೆಂಗಳೂರು ಇವರ ಅಮೃತವಾಣಿಯನ್ನು ದಯವಿಟ್ಟು ಕೇಳಬೇಕಿಲ್ಲ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮತಃ ನಮ್ಮೆಲ್ಲರ ಆರಾಧ್ಯ ದೈವ ಈ ನಾಡಿನ ಶೂದ್ರ ಸಮುದಾಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಶಕ್ತಿಯನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ತಲೆ ಎತ್ತು ನಿಲ್ಲುವ ಒಂದು ಶಕ್ತಿಯನ್ನು ತುಂಬಿದಂಥ ಪರಮಪೂಜ್ಯ ಯುಗಯೋಗಿ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಸೇವಾ ದೀಕ್ಷಾ ಗುರುಗಳು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು ಕಾಯಕ ಯೋಗಿ ಸತ್ಯಸಂಧರು ಭೈರವೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ದಿನ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಆನೇಕಲ್ ತಾಲೂಕು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಹಾಗೂ ರೇಣುಕಾರಾಧ್ಯ ಕಲಾವಿದರ ಬಳಗ ಆನೇಕಲ್ ಇವರ ಸಂಯುಕ್ತಾಶ್ರಯದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಸರಳವಾಗಿ ಆದರೂ ಕೂಡ ಅರ್ಥಪೂರ್ಣವಾಗಿ ಸಂಭ್ರಮದ ಆಚರಣೆಯನ್ನು ಮಾಡುವಂಥ ಈ ಒಂದು ಶುಭ ವೇದಿಕೆಯಲ್ಲಿ ನಮಗೆ ಅನಿಸಿದ್ದು ಆನೇಕಲ್ನ ನಾಡಪ್ರಭು ಕೆಂಪೇಗೌಡ ಯಾರಪ್ಪ ಅಂದರೆ ಕರ್ನಾಟಕ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷ ನಮ್ಮ ಆನೇಕಲ್ ಮುದರಾಜ್ ಗೌಡ್ರು. ಹಾಗಾಗಿ ಒಬ್ಬ ಆನೇಕಲ್ನ ಕೆಂಪೇಗೌಡ ಥರ ಸರ್ವರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಸಮುದಾಯಗಳು ಎಲ್ಲ ಧರ್ಮಗಳ ಎಲ್ಲ ಜನರ ಬಹಳ ಪ್ರೀತಿಯಿಂದ ಇಟ್ಕೊಂಡು ಹುಟ್ಟಿದ್ದು ಒಕ್ಕಲಿಗ ಸಮುದಾಯದಲ್ಲಿ ಆದರೂ ಕೂಡ ಅದನ್ನು ತಲೆಗೆ ಹೆಚ್ಚಿಕೊಳ್ಳದೆ ಹುಟ್ಟಿರಬಹುದು ಒಂದು ಜಾತಿನಲ್ಲಿ, ಆದರೆ ನಾವು ಹೃದಯವನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ವಿಶೇಷವಾಗಿ ಕಲಾವಿದರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ, ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ವಿಶೇಷವಾಗಿ ನಮ್ಮ ಶ್ರೀನಿವಾಸಾಚಾರ್ಯವರು, ಭರತ್ ಭೂಷಣ್ ಅವರು, ಹಾಗೆ ನಮ್ಮ ಕುಪೇಂದ್ರಗೌಡರು ವಿಶೇಷವಾಗಿ ಬಹಳ ಶ್ರಮಪಟ್ಟು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಠದ ಹಿತೈಷಿ ಕೂಡ, ಹಾಗೆ ದೊಡ್ಡಸಮ್ಮಣ್ಣವರು, ಪುರಸ್ವಾಮಿ ಗೌಡರು, ಇನ್ನು ಎಲ್ಲ, ಹಾಗೆ ಇನ್ನೂ ವಿಶೇಷವಾಗಿ ಬಹಳ ಸಂತೋಷ ಆಯಿತು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಕನ್ನಡ ನಾಡಿಗೆ, ಕಲಾವಿದರಿಗೆ, ಕನ್ನಡ ತಾಯ್ತನಕ್ಕೆ, ಕನ್ನಡದ ಸಂಸ್ಕೃತಿಯ ಹಿರಿಮೆಗೆ ಗೌರವ ತಂದುಕೊಟ್ಟಂಥ ನಮ್ಮ ಪರಮಶಿವಯ್ಯನವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಯಾಕೆಂದರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯೋದು ಬಹಳ ಕಷ್ಟದ ಕೆಲಸ. ಸುದೀರ್ಘವಾಗಿ 40 ವರ್ಷಗಳ ಕಾಲ ಕಲಾ ಸೇವೆಯನ್ನು, ತಾಯಿ ಸೇವೆಯನ್ನು, ಮನೆಯ ಸೇವೆ ಅಂತ ಮಾಡಿಕೊಂಡು ಒಂದೊತ್ತು ಊಟ ಇರುತ್ತೋ ಇಲ್ವೋ ಗೊತ್ತಿರೋಲ್ಲ ಕಲಾವಿದರಿಗೆ. ನಾವು ನೋಡೋರಿಗೆ ಬಹಳ ಸಂತೋಷವಾಗಿ ನೋಡ್ತಾ ಇರ್ತೀವಿ ಕಲಾವಿದರ ಪ್ರದರ್ಶನವನ್ನು, ನಾಟಕಗಳನ್ನ. ಅದು ಪೌರಾಣಿಕ ಇರ್ಬೋದು ಅಥವಾ ಐತಿಹಾಸಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ಆದರೆ ಕಲಾವಿದರ ಬದುಕು ಬ್ಯಾಕ್ ಸೈಡ್ ಬಂದು ನೋಡಿದಾಗ ಗೊತ್ತಾಗುತ್ತೆ ಅವ್ರ ಹೊಟ್ಟೆ ತುಂಬಿದೆಯೋ ಇಲ್ವೋ ಅಂತೇಳಿ. ನಮಗನ್ಸುತ್ತೆ ಇವರೆಲ್ಲ ಹೊಟ್ಟೆ ತುಂಬಿದ್ದಾರೆ, ಬಣ್ಣ ಹಾಕೊಂಡಿದ್ದಾರೆ, ಸಂತೋಷವಾಗಿದ್ದಾರೆ, ಮನೆ ಕಡೆ ಕೈ ತುಂಬ ಇದೆ, ಹಾಗಾಗಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಭಾವನೆ ಇರುತ್ತೆ. ಆದರೆ ಕಲಾವಿದರನ್ನ ಅವ್ರ ಹೊಟ್ಟೆ ತುಂಬಿದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ ಕೆಲವರು ಮಾತ್ರ ಪ್ರಯತ್ನ ಮಾಡ್ತಾರೆ. ಅಂಥವರ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮುದರಾಜ್ ಗೌಡರು, ಕುಪೇಂದ್ರ ಗೌಡರು ಎಲ್ಲರೂ ಸೇರಿ ಒಂದು 50-60 ಜನ ಕಲಾವಿದರಿಗೆ ಪ್ರೀತಿಪೂರ್ವಕವಾದಂತಹ ಅವರು ಸನ್ಮಾನ ಮಾಡಿದ ತಕ್ಷಣ ನಾವು ಶ್ರೀಮಂತಿಗೆ ಹೆಚ್ಚಾಗೋದಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟ ತಕ್ಷಣ ನಾವು ಶ್ರೀಮಂತಿಗೆ ಹೆಚ್ಚಾಗೋದಿಲ್ಲ. ಆದರೆ ನಾಡಿನ ಕಲಾವಿದರ ಸಾಂಸ್ಕೃತಿಕ ಶ್ರೀಮಂತಿಗೆ ಹೆಚ್ಚಾಗುತ್ತೆ. ಒಬ್ಬ ಕಲಾವಿದರನ್ನ ಗೌರವಿಸಿದರೆ ವ್ಯಕ್ತಿಗತವಾಗಿ ಆ ಕಲಾವಿದರಿಗೆ ಏನು ಅನುಕೂಲ ಆಗಲ್ಲ, ಒಂದು ಮನಸ್ಸಿಗೆ ತೃಪ್ತಿ ಸಿಗ್ಬೋದು. ಪರವಾಗಿಲ್ಲಪ್ಪ, ನಮಗೆ ಇಂಥ ಸಂಘಟನೆಯವರು ಸನ್ಮಾನ ಮಾಡಿದ್ರು ಸಾರ್ವಜನಿಕವಾಗಿ. ಆದರೆ ಆ ಸನ್ಮಾನ ಯಾರಿಗೆ ಸಲ್ಲುತ್ತೆ? ನಾವು ಬದುಕುತ್ತಿರುವಂತ ಈ ನಾಡಿನ ಸಂಸ್ಕೃತಿಗೆ ಕೊಟ್ಟಂತ ಒಂದು ಗೌರವ ಆಗುತ್ತೆ. ಆ ಕೆಲಸವನ್ನು ಇವತ್ತು ಮಾಡ್ತಾ ಇರೋದು ಒಂದು ಸುದ್ದಿ ಅರ್ಹ ಅಂತ ಹೇಳಿ ಭಾವಿಸ್ತೇನೆ. ನಿಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ಸ್ನೇಹಿತರು ಹೇಳಿದ್ರು ನಿರೂಪಣೆ ಮಾಡ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು, ಹಿರಿಯರು. ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಕಲಾವಿದನಾಗಿ ಇಡೀ ಜಗತ್ತಿನ ಸಿನಿಮಾ ಕ್ಷೇತ್ರದಲ್ಲಿ, ಇಡೀ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ, ಇಡೀ ಕನ್ನಡ ನಾಡಿನ ಸಿನಿಮಾ ಕ್ಷೇತ್ರದಲ್ಲಿ
ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನ ಪಡ್ಕೊಂಡು, ಕರ್ನಾಟಕ ರತ್ನ ಪ್ರಶಸ್ತಿನ ಪಡ್ಕೊಂಡು, ನಟ ಸಾರ್ವಭೌಮ ಅಂತೇಳಿ ಕೀರ್ತಿಯನ್ನ ಪಡೆದಿದ್ದು ಅವರು ಸಿನಿಮಾ ರಂಗದಿಂದ ಅಲ್ಲ, ಸಿನಿಮಾದ ಹಿಂದೆ ಇರುವ ಈ ರಂಗಭೂಮಿಯಿಂದ. ಅಕಸ್ಮಾತ್ ಅವರು ರಂಗಭೂಮಿಯಲ್ಲಿ ಪಳಗಳಿಲ್ಲ ಅಂದಿದ್ರೆ, ರಂಗಭೂಮಿಯಲ್ಲಿ ಅವನು ಉಜ್ಜಿ ತೀಡಿ ಬೆಳೆಸಲಿಲ್ಲ ಅಂದಿದ್ರೆ ಅವರು ಸಿನಿಮಾ ನಟರಾಗಿ ಶ್ರೇಷ್ಠತೆ ಪಡೆಯಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಾರಣ ಅವರು ಮಾಡಿದಂಥ ಸಿನಿಮಾದ ಕಾಲದಲ್ಲಿ ತಂತ್ರಜ್ಞಾನ ಇನ್ನೂ ಹೆಚ್ಚು ಬೆಳೆದಿರಲಿಲ್ಲ. ಹಾಗಾಗಿ ಅವರಿಗೆ ಎಲ್ಲವನ್ನು ಕೊಟ್ಟಿದ್ದು ಈ ರಂಗಭೂಮಿ. ಅವರ ಬದುಕಿಗೆ ಒಂದು ಶ್ರೇಷ್ಠತೆಯನ್ನ, ಅನುಭವವನ್ನ, ಶಕ್ತಿಯನ್ನ ತುಂಬಿದ್ದು ರಂಗಭೂಮಿ. ಹಾಗಾಗಿ ರಂಗಭೂಮಿ ಕಲಾವಿದರಿಗೆ ನಾವು ವೈಯಕ್ತಿಕವಾಗಿ ಬಹಳ ಪೂಜನೀಯ ಭಾವನೆಯನ್ನು ತೋರಿಸ್ತೀವಿ. ಕಾರಣ ಇಷ್ಟೇ, ನಾವು ಕೂಡ ಇವತ್ತು 11 ತಿಂಗಳಾಯಿತು ಸನ್ಯಾಸತ್ವ ಸ್ವೀಕರಿಸಿ ವಿಶ್ವ ವಕೀಲರ ಮಹಾಸಂಸ್ಥಾನ ಮಟ್ಟದಲ್ಲಿ. ನಾವು ಹಿಂದೆ ಸ್ಪೆಷಲ್ DC ಆಗಿ ಮಂಡ್ಯ, ಚಿಕ್ಕಮಗಳೂರು, ಹಾಸನ ಇಲ್ಲೆಲ್ಲ ಕೆಲಸ ಮಾಡಿದ್ದೇವೆ. ಬೇರೆ ಬೇರೆ ಕಡೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೇವೆ. ಬೇರೆ ಬೇರೆ ಕಡೆ ತಹಶೀಲ್ದಾರ್ ಆಗಿ ಕೆಲಸ ಮಾಡಿದ್ದೇವೆ. ಅಲ್ಲೆಲ್ಲವೂ ಕೂಡ ಒಬ್ಬ ಅಧಿಕಾರಿಯಾಗಿ ಕಲಾವಿದರ ಕಷ್ಟ ಏನು ಅಂತ ಗೊತ್ತಿದೆ. ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದೀವಿ, ರಾಜ್ಯೋತ್ಸವವನ್ನು ಕೂಡ ಮಾಡ್ತಾ ಇದ್ದೀವಿ. ಇವೆರಡು ಜಯಂತಿಗಳು ನಿಜವಾಗ್ಲೂ ರಂಗಭೂಮಿ ಕಲಾವಿದರಿಗೆ ಸಲ್ಲಬೇಕಾಗುತ್ತೆ. ಹಳೆಬೇರು ವಸತಿಗರು ಕೂಡಿರಲು ಮರ ಸವಸು ಅಂತಾರೆ ದಾರ್ಶನಿಕರು, ದೊಡ್ಡವರು, ಪೂರ್ವಿಕರು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳ್ತಾರೆ. ಹಾಗಾಗಿ ಅನುಭವಾತ್ಮಕವಾಗಿ ಹೇಳೋದಾದ್ರೆ ಹಳೆಬೇರು ಹೊಸ ಚಿಗುರು. ಇವತ್ತೆಲ್ಲರೂ ಯಂಗ್ಸ್ಟರ್ಸ್, ಯುವಕರು ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ. ಕುಟುಂಬದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ಗ್ರಾಮದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ಸಮಾಜದ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ನಾಡಿನ ಸಂಸ್ಕೃತಿಯನ್ನು ಮರಿತಾ ಇದ್ದಾರೆ, ಪಾಶ್ಚಾತ್ಯ ಸಂಸ್ಕೃತಿ ಕಡೆ ಹೋಗ್ತಾ ಇದ್ದಾರೆ. ನೀವು ಯಾವ್ದಾದ್ರು ಒಂದು ನಾಟಕ ಪ್ರದರ್ಶನ ಮಾಡಬೇಕು ಅಂದ್ರೆ ಉಪೇಂದ್ರ ಗೌಡರಿಗೆ ಎಷ್ಟು ಕಷ್ಟ ಆಯ್ತು ಅಂತ ನಮ್ಮ ಶ್ರೀನಿವಾಚಾರ್ಯ ಹೇಳಿದ್ರು. ಭಿಕ್ಷೆ ಎತ್ತಿ ಮಾಡಿದ ಪುಣ್ಯಾತ್ಮ ಅಂತ. ಒಂದೊಂದು ನಾಟಕವನ್ನು ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, 16,000 ರೂಪಾಯಿಗಳು ಖರ್ಚಾಗುತ್ತೆ. ಕಲಾವಿದರಿಗೆ ಅಟ್ಲೀಸ್ಟ್ ಬಸ್ ಚಾರ್ಜ್ ಕೊಡ್ಬೇಕಲ್ವಾ, ಕೈ ತುಂಬಾ ಹಣ ಕೊಡ್ದಿರೋ ಪರವಾಗಿಲ್ಲ, ಒಂದು ಊಟ ಹಾಕ್ಬೇಕಲ್ವಾ. ಅಂತ ಕಲಾವಿದರನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ನಿಜವಾಗ್ಲೂ ಕೂಡ ನಾನು ಮುನ್ರಾಜೇಗೌಡರಿಗೆ ವಿನಂತಿ ಮಾಡ್ಕೊಳ್ತೀನಿ. ಅವರಿಗೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ, ಅವ್ರಿಗೆ ತಪ್ಪು ತಿಳಿಬಾರ್ದು. ಮಂಡ್ಯ ಜಿಲ್ಲೆಯಲ್ಲಿ ನಾನು ಅಡಿಷನಲ್ DC ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಕಲಾವಿದರ ಜೀವನವನ್ನ ಹಿಂದ್ರಿಂದ ನೋಡಿದ್ದೀನಿ. ಮುಖದಲ್ಲಿ ಬಣ್ಣ ಹಾಕ್ದಾಗ ಚೆನ್ನಾಗಿ ಕಾಣ್ತಾರೆ, ಕೃಷ್ಣ, ದುರ್ಯೋಧನ, ದುಶಾಸನ ಎಲ್ಲರೂ ತರ ಚೆನ್ನಾಗಿ ಕಾಣ್ತಾರೆ ನಮಗೆ. ಆದ್ರೆ ಅವ್ರ ಬದುಕನ್ನು ನೋಡಿದಾಗ ಬಹಳ ಕಷ್ಟದಲ್ಲಿರ್ತಾರೆ. ಆದ್ರೆ ಅವರು ಅನಿವಾರ್ಯವಾಗಿ ಈ ಕಲೆಯನ್ನು ಉಳಿಸಬೇಕು, ಈ ಕಲೆಯನ್ನು ನಾವು ಉಳಿಸ್ತಾರೆ ಅಂದ್ರೆ ಇನ್ಯಾರು ಉಳಿಸ್ತಾರೆ ಅನ್ನೋ ಸಂಕಲ್ಪವನ್ನು ಅವರು ಮನಸ್ಸಿಗೆ, ಹೃದಯಕ್ಕೆ ಹಾಕಿಕೊಂಡು ಆ ಒಂದು ದಾರಿಯಲ್ಲಿ ನಡೀತಾ ಹೋಗ್ತಾರೆ. ಮಂಡ್ಯದಲ್ಲಿ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬಹುದು, ನಾನು ಗೌಡರಿಗೆ ಅದನ್ನ ಕಳಿಸ್ಕೊಡ್ತೀನಿ. ನಾವೇ ಅಲ್ಲಿ ಪ್ರೇರಣೆ ನೀಡಿದ್ದು, ದಯಮಾಡಿ ಮಂಡ್ಯ ಜಿಲ್ಲೆ ಎಲ್ಲಾ ಕಲಾವಿದರ ಒಂದು ಪತ್ತಿನ ಸಹಕಾರ ಸಂಘ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ಪರಿಕರಗಳನ್ನ ತೆಕ್ಕೊಳ್ಳಿಕ್ಕೆ, ಒಂದು ಸಣ್ಣ ಸಣ್ಣ ಮನೆಯನ್ನ ಕಟ್ಕೊಳ್ಳಿಕ್ಕೆ, ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಸಾಲ ಸೌಲಭ್ಯಗಳು ಸಿಗೋ ಹಾಗೆ ಮಾಡಲಿ ಅಂತ ಇತ್ತೀಚೆಗೆ ಅಲ್ಲಿ ಇಡೀ ಮಂಡ್ಯ ಜಿಲ್ಲೆಯ ಕಲಾವಿದರ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿ ಸಾವಿರಾರು ಸದಸ್ಯರನ್ನ ಮಾಡಿ ಬಡತನದಲ್ಲಿರುವಂಥವ್ರಿಗೆ, ಬಹಳ ಕಷ್ಟದಲ್ಲಿರೋರಿಗೆ ಒಂದು ಮನೆ ಕಟ್ಸ್ಕೊಡೋದು, ಸಾಲ ಕೊಡೋದು, ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋದು. ಯಾಕೆ ಗೊತ್ತಾ, ಇವತ್ತು ಕಲಾವಿದರ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಮಕ್ಕಳೆಲ್ಲ ಅನ್ಕೊಂತಾ ಇರ್ತಾರೆ, ನೀನು ಈ ದಾರಿಗೆ ಬಂದೆ, ನಮ್ಮ ಕೈ ತುಂಬ ಹೊಟ್ಟೆ ತುಂಬ ಊಟ ಇಲ್ಲ, ಬದುಕು ಹಿಂಗಾಗಿದೆ, ಒಳ್ಳೆ ವಿದ್ಯೆ ಇಲ್ಲ ಅಂತ ಅನ್ಕೊಂತಾರೆ. ಗೌಡ್ರೆ ನೀವು ಲೀಡ್ ಮಾಡಿ, ನಮ್ಮ ಪರಮಶಿವೇಂದ್ರರು ಕೂಡ ಇದ್ದಾರೆ, ಮಂಡ್ಯದಲ್ಲಿ ಬೇಕಾದ್ರೆ ನಿಮ್ಗೆ ಕನೆಕ್ಟ್ ಮಾಡಿಕೊಡ್ತೀನಿ. ಇಡೀ ಜಿಲ್ಲೆಯ, ಯಾಕೆ ನಿಮ್ಗೆ ಆ ಶಕ್ತಿ ಇದೆ. ನಾನು ನೋಡಿದ್ದೀನಿ ನಿಮ್ಮ ಜೊತೆ, ನಾನು 2-3 ಸಲ ಅಷ್ಟೇ ನಾನು ನಿಮ್ಮ ಜೊತೆ ಬಂದಿರೋಂಥದ್ದು. ಈ ವ್ಯಕ್ತಿಯ ಅದ್ಭುತ ಶಕ್ತಿ ಏನು ಅಂತ ಬೆಂಗಳೂರು ವಕೀಲರ ಸಂಘ ನೋಡ್ಬಿಟ್ಟೆ ನಾನು ಅವತ್ತು. ಬಹಳ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾರೆ. ಯಾವುದೇ ಮುಲಾಜಿಗೆ ಒಳ್ಳೆದೆ ನ್ಯಾಯದಾರಿ ನಡಿಬೇಕು, ಸಮಾಜಕ್ಕೆ ಏನಾದರೂ ಮಾಡಬೇಕು, ನೊಂದವರಿಗೆ ಬೆಂದವರಿಗೆ ಸಹಾಯ ಮಾಡಬೇಕು ಅನ್ನೋ ಹಂಬಲ ಇರುವಂಥ ಒಬ್ಬ ವ್ಯಕ್ತಿ. ಅದಕ್ಕೆ ನಾನು ಆನೇಕಲ್ ಕೆಂಪೇಗೌಡ ಅಂತ ಹೇಳಿದ್ದು. ನೀವು ಮನಸ್ಸು ಮಾಡಿ ಒಂದಷ್ಟು ಸಂಘಟಿಸಿ. ಕಲಾವಿದರು ಸಂಘಟನೆ ಆದ್ರೆ ಕಲೆ ಉಳಿಯುತ್ತೆ. ಅವ್ರ ಮನೆ ಉಳಿಯುತ್ತೋ ಬಿಡುತ್ತೋ ಬೇರೆ ವಿಷಯ, ದಟ್ ಈಸ್ ಸೆಕೆಂಡರಿ. ಆದ್ರೆ ಕಲೆ ಉಳಿಯುತ್ತೆ. ಈ ನಾಡಿನ ಕಲೆ ಉಳಿಸೋದೇ ನಿಮ್ಮ ರಾಜ್ಯೋತ್ಸವದ ಗುರಿ ಆಗ್ಬೇಕು. ಈ ನಾಡಿನ ಸಂಸ್ಕೃತಿ ಉಳಿಸೋದೇ ನಿಮ್ಮ ಗುರಿ ಆಗ್ಬೇಕು. ಸುಮ್ಮನೆ ನಾವು ಬಾವುಟ ಆರಿಸ್ಬಿಟ್ಟು ಟವಲ್ ಹಾಕಿದ್ರೆ ಕನ್ನಡ ನಾಡು ಉಳಿಯೋಲ್ಲ. ಇದನ್ನ ಹಾಕೊಂಡ ತಕ್ಷಣ ಕನ್ನಡ ನಾಡು ಉಳಿಯೋದಿಲ್ಲ. ಇದು ಸಂಕೇತ ಅಷ್ಟೇ. ಇಟ್ ಇಸ್ ಎ ಸಿಂಬಾಲಿಕಲ್ ಐಡೆಂಟಿಟಿ ಆಫ್ ದ ಕನ್ನಡಿಗಾಸ್. ಇದರ ನಿಜವಾದ ಸತ್ವ, ತತ್ವ, ಶಕ್ತಿ ಉಳಿಬೇಕು ಅಂದ್ರೆ ಗ್ರಾಮಗಳಲ್ಲಿ, ಸಮಾಜದಲ್ಲಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಇಲ್ಲ ಅಂದ್ರೆ ನಮ್ಮ ಮೂಲ ಬೇರು ನಶಿಸಿ ಹೋಗ್ತಾ ಹೋಗುತ್ತೆ. ನೀವೊಂದು ದೊಡ್ಡ ಅರಳಿ ಮರದ ಬೇರನ್ನ ಕಟ್ ಮಾಡ್ತಾ ಹೋಗಿ ದಿನೇ ದಿನೇ ಒಂದ್ ದಿವಸ ಅದು ಹುರುಳಿ ಬಿದ್ದೋಗುತ್ತೆ.
ಅದೇ ಬೇರಿಗೆ ಒಂದಷ್ಟು ಗೊಬ್ಬರ ಹಾಕಿ, ಸಗಣಿ ಹಾಕಿ, ನೀರು ಹಾಕಿ ಪೋಷಣೆ ಮಾಡಿ ಅದು ಇನ್ನೂ ರಾಜ್ಕೊಳ್ಳುತ್ತೆ, ಒಳಗಡೆ ಹೋಗುತ್ತೆ, ಸಾವಿರಾರು ವರ್ಷ ಕಾಲ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಜ್ಯೋತ್ಸವದ ಸಂದರ್ಭದಲ್ಲಿ, ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಇರೋದು ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ. ಈ ಒಂದು ವೇದಿಕೆಯಲ್ಲಿ ನಾಟಕಗಳನ್ನು ಕೂಡ ಮಾಡಿಸಿ 10 ಜನ ಬರ್ತಾರೋ 100 ಜನ ಬರ್ತಾರೋ ದಟ್ ಈಸ್ ಡಿಫರೆಂಟ್. ಆದರೆ ಮಾಡುವ ಕರ್ತವ್ಯ ನಮ್ಮದು, ತೋರಿಸುವಂಥ ಕರ್ತವ್ಯ ನಮ್ಮದು ಅಂತ ಹೇಳಿ ಮಾಡ್ತಾ ಇದ್ರಲ್ಲ ಅಂತ ಸಂಘಟನೆ ಕೂಡ ನಾನು ಶುಭವನ್ನು ಕೋರಿ, ಕೆಂಪೇಗೌಡರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಬೆಂಗಳೂರಿನ ಅವಿಭಾಜ್ಯ ಅಂಗ ಆನೇಕಲ್. ನಾಡಪ್ರಭು ಕೆಂಪೇಗೌಡರು ಅವರ ತಂದೆ ಹಿರಿಯ ಕೆಂಪೇಗೌಡರ ಜೊತೆ ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ಲಿಕ್ಕೆ ಹೋಗ್ತಾರಂತೆ. ಒಬ್ಬ ಸಾಮಂತ ರಾಜನ ಮಗನಾಗಿ ಅವರ ತಂದೆ ಹೆಗಲ ಮೇಲೆ ಹಿರಿಯ ಕೆಂಪೇಗೌಡರು, ಈ ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತ ಕರಿತೀವಲ್ಲ, ಅವ್ರನ್ನ 13ನೇ ವಯಸ್ಸಿನಲ್ಲೇ ಹೆಗಲ ಮೇಲೆ ಕೂರಿಸ್ಕೊಂಡು ಆ ವಿಜಯನಗರ ಸಾಮ್ರಾಜ್ಯವನ್ನು ಹಂಪಿಯಲ್ಲಿ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಇತಿಹಾಸದ ಪುಟಗಳು ನೋಡಿದ್ರೆ ಮಹಾನವಮಿ ದಿಬ್ಬ ಅಂತ ಇದೆ. ಮಹಾನವಮಿ ದಿಬ್ಬ ವಿಜಯನಗರದ ಅರಸರು ಬಹಮನಿ ಸುಲ್ತಾನರ ವಿರುದ್ಧವಾಗಿ ಗೆದ್ದಿದ್ದರ ವಿಜಯವನ್ನು ಆಚರಣೆ ಮಾಡಲಿಕ್ಕೆ ಮಹಾನವಮಿ ದಿಬ್ಬದ ಮೇಲೆ ಕುಳಿತುಕೊಂಡು ರಾಜ ದರ್ಬಾರ ನಡೆಸ್ತಾರೆ. ಕೃಷ್ಣದೇವರಾಯ ದಕ್ಷಿಣ ಸಂಸ್ಥಾನದ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯದ ಸಂರಕ್ಷಕ ಅಂತಲೇ ಪ್ರಸಿದ್ಧರಾದಂತಹ 16ನೇ ಶತಮಾನದಲ್ಲಿ ಜಗತ್ತಿನ ಶ್ರೇಷ್ಠ ದೊರೆ ಅಂತ ಕರೆಸ್ಕೊಂಡಂತ ಕೃಷ್ಣದೇವರಾಯರು ದರ್ಬಾರ್ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇರ್ತಾರೆ. ಆ 13 ವರ್ಷದ ಬಾಲಕ ನಾಡಪ್ರಭು ಕೆಂಪೇಗೌಡ ಅಂತ ಕರಿತೀವಿ, ಅವರು ಈ ದರ್ಬಾರ್ ನೋಡ್ತಾರೆ. ಹಂಪಿ ನಗರವನ್ನು ಸುತ್ತಾಕ್ತಾರೆ. ವಜ್ರ ವೈಡೂರ್ಯಗಳು, ಚಿನ್ನದ ಎಲ್ಲವನ್ನು ಬೀದಿನಲ್ಲಿ ಮಾರಾಟ ಮಾಡೋದು ನೋಡಿ ಆ ಮಗುವಿನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮೂಡುತ್ತೆ. ಆಹಾ, ನಾನು ಕೂಡ ಇಂಥದೇ ಒಂದು ಬೃಹತ್ ನಗರವನ್ನು ನಿರ್ಮಾಣ ಮಾಡಬೇಕು, ಸಂಪದ್ಭರಿತ ನಗರವನ್ನು ನಿರ್ಮಾಣ ಮಾಡಬೇಕು, ಜನಸಾಮಾನ್ಯರಿಗೆ ಆರ್ಥಿಕ ಶಕ್ತಿಯನ್ನ, ಸಾಂಸ್ಕೃತಿಕ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಪ್ರತಿಜ್ಞೆ ಮಾಡಿ ವಾಪಸ್ ಬಂದು ಅವರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡ್ತಾರೆ. ಇವತ್ತು ಬೆಂಗಳೂರು ನಗರ ನಿರ್ಮಾಣ ಆಗಲಿಲ್ಲ ಅಂದಿದ್ರೆ ಇವತ್ತು ಕರ್ನಾಟಕಕ್ಕೆ ಏನು ಹೆಸರಿರ್ತಿರ್ಲಿಲ್ಲ ಅಲ್ವಾ? ಹೆಸರೇ ಇರ್ತಿರ್ಲಿಲ್ಲ. ಜನರಿಗೆ ಇವತ್ತು ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯದಿಂದ ಎಲ್ಲ ವಿಧದಲ್ಲೂ ಇಷ್ಟೊಂದು ಸೌಕರ್ಯಗಳು ಸಿಗ್ತಾ ಇರಲಿಲ್ಲ. ಜೀವನ ಮಟ್ಟ ಉನ್ನತ ಆಗ್ತಿರ್ಲಿಲ್ಲ. ಹಾಗಾಗಿ ನಾಡಪ್ರಭು ಕೆಂಪೇಗೌಡರನ್ನ ಧರ್ಮಪ್ರಭು ಅಂತ ಹೇಳಿ, ನಾಡಪ್ರಭು ಅಂತ ಹೇಳಿ ನಾವು ಪೂಜಿಸುವಂಥದ್ದು ಆ ಉದ್ದೇಶಕ್ಕಾಗಿಯೇ ಹೊರತು ಅವರು ಒಕ್ಕಲಿಗರು ಅಂತ ಅಲ್ಲ, ಅವರು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟುಬಿಟ್ರು ಅಂತ ಅಲ್ಲ. ಅವರು ಈ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಸಮಾಜ ಪರವಾಗಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪುರವರ ನಾಡಿಗೀತೆಯಲ್ಲಿ ಹೇಳಿದ್ದಾರೆ. ಅದಕ್ಕೂ ಈಗ 100 ವರ್ಷ ಆಯ್ತು ನೋಡ್ರಿ ಆಚರಣೆ ಮಾಡಿ. ಅದನ್ನ ಇಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇಟ್ಕೊಂಡು ಇಂಥ ಪುಣ್ಯಾತ್ಮನೆಲ್ಲ ಸೇರಿಸ್ಕೊಂಡು ಆ ಜಯ ಭಾರತ ಜನನೀಯ ತನುಜಾತಿಯನ್ನು ಬರೆದು ಇಲ್ಲಿಗೆ ಸರಿಯಾಗಿ 100 ವರ್ಷಗಳಾಗಿದೆ. 1925ರಲ್ಲಿ ಕುವೆಂಪುರವರು 21ನೇ ವಯಸ್ಸಿಗೆ ಬರೆದಿದ್ದಾರನ್ನ ನಾಡಗೀತೆಯನ್ನ. ಅದು ಇಡೀ ಸಮಗ್ರ ಭಾರತವನ್ನ, ಇಡೀ ಸಮಗ್ರ ಕರ್ನಾಟಕವನ್ನ, ಇತಿಹಾಸ, ಸಂಸ್ಕೃತಿ ಎಲ್ಲವನ್ನೂ ಒಳಗೊಂಡಂತ ಒಂದು ಗೀತೆ, ಅದು ನಾಡಗೀತೆ. ಅದರ ಆಚರಣೆಯನ್ನು ನೀವು ಕೂಡ ಮಾಡಿ ಕನ್ನಡ ಸಂಸ್ಕೃತಿಯವರ ಸಹಕಾರ ತಗೊಂಡು ಅಂತಹ ಒಂದು ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಬರೀತಾರೆ ಅದನ್ನ 500 ವರ್ಷಗಳ ಹಿಂದೆನೆ ನಿರ್ಮಾಣ ಮಾಡಿದ್ದು ನಾಡಪ್ರಭು ಕೆಂಪೇಗೌಡರು. ಆ ನಾಡಪ್ರಭು ಕೆಂಪೇಗೌಡರು ಇಲ್ಲಿ ನೇಗಿಲ ಗೆರೆಯನ್ನ ಹೊರಡಿಸಿದ್ದಕ್ಕೇನೆ ಇವತ್ತು ನೇಗಿಲ ಮೇಲೆ ಬದುಕಿದ್ದಂತ ಜನರಿಗೆ ಇಷ್ಟು ಯೋಗ್ಯತೆ, ಶಕ್ತಿ ಮತ್ತು ಸಾಮರ್ಥ್ಯ ಬೆಳೆದಿದೆ. ಈ ನಾಡಿನ ಜನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಕನ್ನಡಿಗರು ಇವರು ಅಂತ ಹೇಳಿ ಪ್ರಶಂಸೆಗೆ ಒಳಗಾಗಿದ್ದಾರೆ. ಹಾಗಾಗಿ ಆ ಪುಣ್ಯಾತ್ಮ ನೆನಪು ಮಾಡಬೇಕು. ಇನ್ನು ರಾಜ್ಯೋತ್ಸವ ಅಂತ ಬರೋಣ. ರಾಜ್ಯೋತ್ಸವ ನಾವು ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ. ಆದ್ರೆ ನೀವೆಲ್ಲ ಎದೆ ಮುಟ್ಟಿ ಹೇಳಿ, ಎಷ್ಟು ಜನ ನಿಮ್ಮ ಮಕ್ಕಳೊಂದಿಗೆ ಕನ್ನಡ ಕಲೀಲಿಕ್ಕೆ ನೀವು ಯಾವ ಮಾಧ್ಯಮಕ್ಕಾದ್ರೂ ಸೇರಿಸಿ, ಯಾಕೆಂದ್ರೆ ಇವತ್ತು ಸ್ಪರ್ಧೆ ಇದೆ, ನಾವು ನಿಮ್ಮನ್ನ ಕನ್ನಡ ಮಾಧ್ಯಮಕ್ಕೆ ಸೇರಿಸಿ ಅಂತ ಹೇಳಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕೂಡ ಬದುಕಬೇಕು. ಆದರೆ ಕನ್ನಡ ಭಾಷೆಯನ್ನ, ಕನ್ನಡ ಸಂಸ್ಕೃತಿಯನ್ನ, ಕನ್ನಡ ನೆಲವನ್ನ, ಕನ್ನಡ ಭಾಷೆಯನ್ನ, ಕನ್ನಡತೆಯನ್ನ ಮರಿಬಾರದು, ತಾಯಿತನವನ್ನ ಮರಿಬಾರದು. ತಾಯಿ ಜನ್ಮ ಕೊಟ್ಟು ನಮಗೊಂದು ಬಣ್ಣ ಕೊಟ್ಟಿದ್ದಾಳೆ ಅಲ್ವಾ? ನಮಗೊಂದು ಬಣ್ಣ ಕೊಟ್ಟಿದ್ದಾಳೆ. ಅವರು ಕಪ್ಪಿದ್ದಾರೆ, ನಾನು ಕಪ್ಪಿದ್ದೀನಿ, ಕೆಲವರು ಬೆಳ್ಳಿರ್ಬೋದು. ಅದು ನಾವೆಲ್ಲ ಭಾರತೀಯರು ಕಪ್ಪು ಜನಾಂಗೀಯರು. ಆ ಬಣ್ಣ ಸರಿ ಇಲ್ಲ ಅಂತ ಕೆರ್ಕೊಳಂಗಿಲ್ಲ ಅಲ್ವಾ? ಮುಖದ ಸೌಂದರ್ಯ ಹಾಳಾಗೋಗುತ್ತೆ. ಹಾಗಾಗಿ ತಾಯಿ ಗುಣವನ್ನ, ಕನ್ನಡದ ಗುಣವನ್ನ ಸಂರಕ್ಷಿಸಬಾರ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಹೊಸ ಹೊಸ ಹೆಸರನ್ನ ಇಟ್ಟುಕೊಂಡು ಕೇಂಬ್ರಿಡ್ಜ್ ಸ್ಕೂಲ್ ಅಂತೆ, ಸೈಂಟ್ ಮಾರ್ತಾ ಸ್ಕೂಲ್ ಅಂತೆ, ಆಕ್ಸ್ಫರ್ಡ್ ಅಂತೆ, ನ್ಯೂ ಬಾಲ್ಡನ್ ಅಂತ ಹೆಸರಿಟ್ಕೊಂಡು
ಮಕ್ಳು ಯಾರಾದ್ರೂ ಕನ್ನಡ ಮಾತನಾಡಿದ್ರೆ ದಂಡ ಹಾಕ್ತಾರೆ ಗೊತ್ತಾ? ಮಕ್ಕಳ ಶಾಲೆ ಒಳಗಡೆ ಕನ್ನಡ ಮಾತಾಡಬೇಡಿ ಅಂತ ಶಿಕ್ಷೆ ವಿಧಿಸ್ತಾರೆ ಗೊತ್ತಾ? ಅದರ ಅರ್ಥ ಏನು? ಅದರ ಅರ್ಥ ಏನು? ನೆಲ ಜಲ ಎಲ್ಲವನ್ನು ಕೊಟ್ಟಂತೆ ಈ ತಾಯಿಯ ಭಾಷೆಯನ್ನು ಮಾತಾಡಬಾರ್ದು ಅಂದ್ರೆ ಅದು ಇಲ್ಲಿ ನಡಿಬಾರದು. ಆ ದೃಷ್ಟಿಯಿಂದ ಕನ್ನಡ ಭಾಷೆಗೆ ಸಂಸ್ಕೃತಿಗೆ ವಿಶೇಷ ಆದ್ಯತೆಯನ್ನು ಕೊಡೋಣ ಅಂತ ಹೇಳ್ತಾ ರಾಷ್ಟ್ರಕವಿ ಕುವೆಂಪುರವರ ವಿಶ್ವಮಾನವ ತತ್ವವನ್ನ, ನಾಡಪ್ರಭು ಕೆಂಪೇಗೌಡರ ಧರ್ಮ ನಾಯಕತ್ವವನ್ನ ಒಪ್ಪಿಕೊಂಡು ಕಲಾವಿದರನ್ನ ಪ್ರೋತ್ಸಾಹ ಮಾಡುವಂಥದ್ದು, ಕಲೆಯನ್ನು ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಮಾಡೋಣ. ಇವತ್ತು ಸುಮಾರು 60 ಜನ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಒಂದು ಗೌರವ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಿಜವಾಗ್ಲೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆದಂತಹ ನಮ್ಮ ಪರಮಶಿವಯ್ಯನವರು ನೋಡಿ ಹೇಗೆ ಆಡಿದ್ರಲ್ಲ, ಎಷ್ಟು ಅದ್ಭುತವಾಗಿ. ಅದ ಅನುಭವ, ಅವರ ಜೀವನದ ಸಾರ. ಅವ್ರ ಹತ್ರ ಹಣ ಇದ್ದಲ್ಲಿ ಇರಬಹುದು, ಆದ್ರೆ ಗುಣ ಇದೆ, ಸಂಸ್ಕೃತಿಯ ಗುಣ ಇದೆ, ನಾಡಿನ ಗುಣ ಇದೆ. ಹಾಗಾಗಿ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಮುನ್ರಾಜ್ ಗೌಡರ ನೇತೃತ್ವದಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಬಹಳ ಸಂತೋಷ ಅಂತ ಹೇಳ್ತಾ, ಇದು ಗಡಿನಾಡು ಅಲ್ವಾ, ಆನೇಕಲ್ಲು ಗಡಿನಾಡು. ಗಡಿನಾಡುಗಳಲ್ಲಿ ಕನ್ನಡ ಉಳಿಲೇಬೇಕಾದಂತ ಅನಿವಾರ್ಯತೆ ಇದೆ. ಮಾತಾಡಿ, ಬೇರೆ ಬೇರೆ ಭಾಷೆ ಮಾತಾಡಿ, ಬೇಡ ಅಂತ ಹೇಳಲ್ಲ. ಇವತ್ತು ಕೆಲವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಸಾಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕಾದ್ರೆ ನೀವು ಇಲ್ಲ ಕನ್ನಡ ಇಂಗ್ಲಿಷ್ ಕಲಿಸಿ, ಇಲ್ಲ ಕನ್ನಡ ಹಿಂದಿ ಕಲಿಸಿ, ಇಲ್ಲ ಕನ್ನಡ ಸಂಸ್ಕೃತ ಕಲಿಸಿ, ಈ ರೀತಿ ದ್ವಿಭಾಷೆನೇ ಹೇಳ್ತಾ ಇದ್ದಾರೆ. ನಾವು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಮಕ್ಕಳು, ಕನ್ನಡದ ಮಕ್ಕಳು ಎಲ್ಲ ಭಾಷೆಯನ್ನು ಕಲೀಲಿ, ಜಗತ್ತಿನ ಎಲ್ಲ ಕಡೆ ವಿಸ್ತಾರ ಆಗ್ಲಿ, ಸಂಕುಚಿತ ಪ್ರಜ್ಞೆ ಇಟ್ಕೋಬಾರ್ದು. ಬೆಳಿಬೇಕು ಅಂದ್ರೆ ಬೇರನ್ನ ಬಿಡಬೇಕಾಗತ್ತೆ. ನಾನು ಇಲ್ಲೇ ಕೆಳಗಡೆ ವರ್ಟಿಕಲ್ ಆಗಿ ರೂಟ್ ಹೋಗ್ತೀನಿ ಅಂದ್ರೆ ಬೆಳೆಯಲ್ಲ, ಒಂದಲ್ಲ ಹೊಂದ್ಕೊಂಡ್ಬಿಡುತ್ತೆ. ನಾವು ಹಾರಿಜಾಂಟಲ್ ಆಗಿ ಡಿಫರೆಂಟ್ ವೇನಲ್ಲಿ ಬೇರನ್ನ ಬಿಟ್ಕೊಂಡ್ರೆ ಇವತ್ತು ಆಲದ ಮರ, ಅರಳಿ ಮರ ಯಾಕೆ 100,000 ವರ್ಷ ಇರ್ತಾವೆ ಹೇಳಿ? ಅದೇ ರೀತಿ ನಮ್ಮ ಮಕ್ಕಳು, ಕನ್ನಡದ ಮಕ್ಕಳು ಎಲ್ಲ ಭಾಷೆಯನ್ನು ಕಲಿಬೇಕು, ಎಲ್ಲ ಭಾಷಿಕರನ್ನು ಪ್ರೀತಿಸಬೇಕು. ಇಲ್ಲಿ ಇರುವಂತ ಎಲ್ಲ ಜನರು ನಮ್ಮ ಕನ್ನಡ ಭಾಷೆಯನ್ನು ಕೂಡ ಪ್ರೀತಿಸಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಇಂತಹ ಒಂದು ಭಾವನೆ ಇಟ್ಕೊಂಡು ಕನ್ನಡ ತನಕ್ಕೊಂದು ಮೆರಗನ್ನ ತರೋಣ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ, ನಮ್ಮ ಮುನ್ರಾಜವರು ಮತ್ತು ಇಲ್ಲಿರುವಂತ ಎಲ್ಲ ಹಿರಿಯರು ಈ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇರೋದು ಒಂದು ಒಳ್ಳೆಯ ಸಂತೋಷ ಅಂತ ಹೇಳ್ತಾ, ಭಾಗವಹಿಸ ಎಲ್ರಿಗೂ ಕೂಡ ನಿಮ್ಮ ಮನೆಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಮಾತಾಡಿ, ನಿಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲಿಸಿ. ಇವತ್ತು ಎಷ್ಟು ವಿಷಾದಕರ ಸಂಗತಿ ಇದೆ ಅಂದ್ರೆ, ಯಾವ್ದಾದ್ರು ಒಬ್ಬ ಪದವೀಧರನ್ನ ಕರೆದು ಒಂದು ನೋಟ್ಬುಕ್ ಓದಯ್ಯ, ಒಂದು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಯ್ಯ ಅಂದ್ರೆ ತಡಬಡಾಯಿಸ್ತಾರೆ. ಭಾಷೆ ಮೇಲೆ ಹಿಡಿತಾ ಹೋಗ್ತಾ ಇದೆ. ಯಾವುದೇ ಭಾಷೆ ಆಗಲಿ, ಇರೆಸ್ಪೆಕ್ಟ್ ಆಫ್ ದ ಲ್ಯಾಂಗ್ವೇಜ್, ನಿಮಗೆ ಹೋಲ್ಡಿಂಗ್ಸ್ ಇಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ನಾಶ ಆಗೋಗುತ್ತೆ, ತಿಳುವಳಿಕೆ ಪ್ರಜ್ಞೆ ಕಡಿಮೆ ಆಗೋಗುತ್ತೆ. ಸೊ ಆ ದೃಷ್ಟಿಯಿಂದ ಭಾಷಾ ಪ್ರೇಮವನ್ನು ಇಟ್ಕೊಳ್ಳೋಣ, ಸಂಸ್ಕೃತಿಯ ಪ್ರೇಮವನ್ನು ಇಟ್ಕೊಳ್ಳೋಣ, ಕಲಾ ಪ್ರೇಮವನ್ನು ಇಟ್ಕೊಳ್ಳೋಣ, ನಾಡಿನ ಪ್ರೇಮವನ್ನು ಇಟ್ಕೊಳ್ಳೋಣ, ಮತ್ತು ಸಮಾಜದ ಮಧ್ಯೆ ಸಾಮರಸ್ಯವನ್ನ, ಸಮನ್ವಯವನ್ನ ಬಾಡಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಸರ್ವೇ ಜನಃ ಸುಖಿನೋ ಭವಂತೋ ಅನ್ನುವ ಭಾವನೆಯಲ್ಲಿ ನಡೀಲಿಕ್ಕೆ ಇಂತೆಲ್ಲ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಬೆಳೆಸುವಂತ ಸಂಘಟನೆಗಳು ಅಗತ್ಯ ಇದೆ. ಅದರಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ನಾನು ಹೇಳಿದ ಮಾತ್ರ ಈಡೇರಿಸಬೇಕು. ಮುನ್ರಾಜೇಗೌಡರು ನೀವು ಲೀಡ್ ಮಾಡಿ, ಈ ಜಿಲ್ಲೆ ಅಟ್ಲೀಸ್ಟ್ ಆನೇಕಲ್ ತಾಲೂಕಿಗಾದ್ರು ಒಂದು ಸಂಘಟನೆ ಮಾಡಿ, 1,000-2,000 ಜನ ಕಲಾವಿದರ ಸದಸ್ಯರನ್ನು ಮಾಡಿ, ಒಂದು ಸಂಘವನ್ನು ಮಾಡಿ, ಪತ್ತಿನ ಸಹಕಾರ ಸಂಘ ಮಾಡಿ, 10,000, 20,000, 50,000 ಅಂತ 1 ಲಕ್ಷ ತನಕ ಸಾಲ ಕೊಟ್ಟರೆ ಅವ್ರು ಹೇಗೋ ಬದುಕೊಂಡು ಹೋಗ್ತಾರೆ. ಅಂತ ಒಂದು ಸಂಘಟನೆ ಆಗಲಿ ಅಂತ ಹೇಳಿ, ಯಾಕೆಂದರೆ ಕಲಾವಿದರಿಗೆ ಕೊಡುವಂಥ ಮಾಶಾಸನಗಳಾಗಲಿ ಭಾಳ ಕಡಿಮೆ ಇದೆ. ನಮ್ಗೆ ಗೊತ್ತು. ಯಾಕೆ ನಾನು ಪೂರ್ವದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುವುದೇ ಅನುಭವದ ಮಾತುಗಳು ಹೇಳ್ತಾ ಇದ್ದೀನಿ. ಅವರ ಬದುಕನ್ನು ಹಸರು ಮಾಡಬೇಕು ಅಂದ್ರೆ ನಮ್ಮ ನಾಡನ್ನ ಹಸರು ಮಾಡಿದ ಹಾಗೆ, ಕಲೆಯನ್ನು ಹಸರು ಮಾಡಿದ ಹಾಗೆ ಅಂತ ಭಾವಿಸಿ ಮತ್ತೊಮ್ಮೆ ಶುಭಕೋರಿ ಮಾತು ವಿರಾಮವನ್ನು ಹೇಳ್ತೀನಿ. ಜೈ ಶ್ರೀ ಗುರುದೇವ್. ಎನಿತು ಭಾಷೆಯ ಕಲಿತರೇನು, ಹೃದಯದ ಭಾಷೆ ಕಲಿಯದ ತನಕ ಅನ್ನುವಂಥ ಮಾತಿದೆ. ಪರಮ ಪೂಜ್ಯರು ಎಲ್ಲರ ಹೃದಯ ಮುಟ್ಟುವಂತಹ ದಿವ್ಯವಾಣಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಭಾಷೆ, ನೆಲ, ಸಂಸ್ಕೃತಿ ಎಲ್ಲವನ್ನ ಕಲಿಸಿ ಬೆಳೆಸಿದ್ರೆ ಅದೊಂದು ಮೌಲ್ಯಯುತವಾದ ಸಮಾಜ ಸೃಷ್ಟಿಯಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಸಾಕ್ಷಿಯಾಗಿದೆ ಅನ್ನೋ ಮಾತುಗಳನ್ನು ತಿಳಿಸಿಕೊಟ್ಟ ಪರಮ ಪೂಜ್ಯರಿಗೆ ಈ ವೇದಿಕೆಯ ಪರವಾಗಿ ಗೌರವ ಸಮರ್ಪಣೆಯನ್ನ ಎಲ್ಲರ ಸಮ್ಮುಖದಲ್ಲಿ ಅರ್ಪಿಸ್ತಾ ಇದ್ದೀವಿ. ಸರ್ ನಿಂತ್ಕೊಳ್ಳಿ, ಸರ್ ಈ ಕಡೆನೂ ಹಂಗೆ ನಿಂತ್ಕೊಳ್ಳಿ ಸರ್, ಎಲ್ಲ ಸ್ವಲ್ಪ ಹಿಂದೆ ಹೋಗಿ. ಓಕೆ ಸರ್, ಎಲ್ಲ ನೋಡಿ.
ಗೌರವ ಸಮರ್ಪಣೆಯನ್ನ ಅರ್ಪಿಸಿದಂತ ಸರ್ವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೃದಯವಂತಿಕೆ ಬಹಳ ಮುಖ್ಯ. ಇವತ್ತಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ವಹಿಸಿಕೊಂಡು ಎಷ್ಟು ಜನಕ್ಕಾದರೂ ನಾವು ಆ ಒಂದು ಸಾಂಗವಾಗಿ ನೆರವೇರಿಸಿಕೊಡೋಣ ಅನ್ನುವಂಥ ಹೃದಯ ವೈಶಾಲ್ಯವನ್ನು ಮೆರೆದಂತಹ ರಾಜ್ಯ ಒಕ್ಕಲಿಗ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎನ್ ಮುನಿರಾಜು ಗೌಡ್ರವರಿಗೆ ಗೌರವ ಸಮರ್ಪಣೆಯನ್ನ ನಮ್ಮ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಕರತಾಳದೊಂದಿಗೆ ಸಲ್ಲಿಸೋಣ ಅಂತ ಹೇಳ್ತಿದ್ದೀವಿ. ಜೋರು ಚಪ್ಪಾಳೆಯೊಂದಿಗೆ ಈಗ ರಾಜ್ಯ ಒಕ್ಕಲಿಗ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎನ್ ಮುನಿರಾಜು ಗೌಡ್ರವರಿಗೆ ಗೌರವ ಸಮರ್ಪಣೆ. ಹಾಗೆ ಮತ್ತೊಬ್ಬರಾದಂತಹ ಭರತ್ ಭೂಷಣ್ ರವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಂತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಕೇಳ್ಕೊತಿದ್ದೀವಿ. ಭರತ್ ಭೂಷಣ್ ರವರು ದಯಮಾಡಿ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೀವಿ. ಹಾಗೆ ರಾಮಚಂದ್ರಪ್ಪನವರು, ಪ್ರಥಮ ದರ್ಜೆ ಗುತ್ತಿಗೆದಾರರಾದಂತಹ ರಾಮಚಂದ್ರಪ್ಪನವರು, ರಘುರವರು ದಯಮಾಡಿ ರಘುರವರು ಕೂಡ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೀವಿ. ರಾಮಚಂದ್ರಪ್ಪನವರು, ರಘುರವರು, ಶುಭ್ರಾಜ್ರವರು, ರುದ್ರೇಶ್ ರವರು, ಶುಭ್ರಾಜ್ ರವರು, ರುದ್ರೇಶ್ ರವರು, ಗೌರವ ಸಮರ್ಪಣೆಯನ್ನ ಸಲ್ಲಿಸುವಂತಹ ಸಮಯ. ರಘು ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕೊಟ್ಬಿಡ್ಲಿ ಒಂದು ಸೈಡ್ ಏಕೆ ನಿಲ್ಲಿಸ್ಬಿಡ ಒಂದು ಪ್ಯಾನಿಂಗ್ ಮುಗಿಸ್ತಾ ಮುಗಿತು. ನಾವೆಲ್ಲ ನಿಲ್ಸ್ಬಿಡ್ರ ನಿಮಗೆ ಎಲ್ಲ ಅಡ್ಡ ಬಂದರೆ ಹೆಂಗೆ ನೀವು ಅದೇ ಒಂದು ಲೈನ್ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಹಾಕ್ಬಿಡಿ ಸರ್. ನಾನು ಹಾಕ್ಬಿಡಿ ನಾನು ಒಂದೇ ಪೇಮೆಂಟ್ ಮುಗಿಸ್ಬಿಡು. ನಾನು ಅದಕ್ಕೆ ವೈಟ್ ಚಾರ್ಟ್ ಕೊಟ್ಬಿಡಿ. ರಮೇಶ್ ಅಣ್ಣನವರು, ದಾಸನಪುರ ರಮೇಶ್ ಅಣ್ಣನವರು ದಯಮಾಡಿ ವೇದಿಕೆಗೆ ಬರಬೇಕು. ರಮೇಶ್ ಅಣ್ಣನವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೀವಿ. ನಿಂತ್ಕೊಳ್ಳಿ ಹಾಗೆ. ಹಾಂ ಸರ್, ಈ ಕಡೆ ಇರೋರು ಸ್ವಲ್ಪ ಸೂಪರ್. ಓಕೆ, ಹಾಗೆ ರೀ ಹೋಗಿ ಅಂತ ಹೇಳ್ಬೇಡಿ. ಎಲ್ಲರದ್ದು ಆಯ್ತಾ? ಆಯ್ತಾ? ಓಕೆ ಓಕೆ. ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದಂತಹ ಎಲ್ಲ ಗಣ್ಯರಿಗೂ, ಗೌರವ ಸಮರ್ಪಣೆಯನ್ನ ಸಲ್ಲಿಸಿದಂತಹ ಪರಮ ಪೂಜ್ಯರ ಆದಿಯಾಗಿ ಸರ್ವರಿಗೂ ಅನಂತಹ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ.
ರೇಣುಕರಾಧ್ಯ ಕಲಾವಿದರ ಬಳಗ, ಗಡುನಾಡು ರಂಗಭೂಮಿ ಕಲಾವಿದರ ಬಳಗ, ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ, ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಇವರ ಸಹಯೋಗದಲ್ಲಿ ಇಂದು ನಾಡಪ್ರಭು ಶ್ರೀ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಪೌರಾಣಿಕ ಕಲಾ ತಪಸ್ವಿಗಳು ಎರಡು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈಗ ನಿಮ್ಮ ಮುಂದೆ ನಡೆಯಲಿದೆ. ಮೊದಲಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಓದ್ತಾ ಇದ್ದೇನೆ. ದಯಮಾಡಿ ಪುರಸ್ಕೃತರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಡ್ರಾಮಾ ಮಾಸ್ಟರ್ ಆದಂತಹ, ರಂಗ ನಿರ್ದೇಶಕರಾದಂತಹ ಡಾಕ್ಟರ್ ಎಂ ಶ್ರೀನಿವಾಸಾಚಾರ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀ ಬೈರಾಗೌಡರವರು ರಾಮನಗರ ಕಲಾವಿದರು ದಯಮಾಡಿ ವೇದಿಕೆಗೆ ಬನ್ನಿ. ಗೋಪಾಲ್ ರವರು ರಾಮನಗರ ದಯಮಾಡಿ ವೇದಿಕೆಗೆ ಬನ್ನಿ. ಗೋಪಾಲ್ ರವರು ಶ್ರೀ ಅದು ಬೇರೆ ಲೈಟಿಂಗ್ ಅದು ನೋಡಿ ಎಲ್ಲೋ ಕಲರ್ ಅಷ್ಟೇ. ನಮ್ಮದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ನಾನು ಕೆಟ್ಟ ನಾಟಕ ಈಗಲೇ ನಾನು ಬಿಟ್ಟು ಬೇರೆ ಈ ಸಾರಿ ಹೆಂಗೆ ಮಾಡ್ತೀನಿ ಗೊತ್ತಾ, ಕ್ಯಾಮ್ರಾ ತಗೊಂಡ್ಬಿಟ್ಟು ನಿನ್ನೆ ನೈಟ್ ಏನಲ್ಲ ಅದು ಇಲ್ಲಿ ಹಿಂಗೆ ಬರುತ್ತೆ, ಹಿಂಗೆ ಬರೋದು ನೋಡೋಣ. 4 200 ಯಾಕಂದರೆ ಅದು ಬ್ಯಾಟ್ರಿ ಪಿಕಪ್ ಬರೋದು ಇದಷ್ಟು. ಆಮೇಲೆ ಈ ಥರ 2 ಬ್ಯಾಟ್ರಿ ಮ್ಯಾನೇಜ್ ಮಾಡೋದು. ಸಣ್ಣದು ಅಂದರೆ ಅವಾಗ ಪಾನ್ಸೋನಿಕ್ ಇದೆ, ಚೆನ್ನಾಗಿದೆ ಕ್ಯಾಮ್ರಾ. ಪ್ಯಾನಾಸೋನಿಕ್ ಅಲ್ಲ ಇದೆ, ಅಲ್ಲ ಪಾನ್ಸೋನಿಕ್ ಇದೆ. ನಾನು ಕೂಡಿದ್ದದೆ ಹೆಂಗಿದೆ ಎಡಿಟ್ ನಾನೇ ಮಾಡ್ತೀನಿ. ನಿಮ್ಮ ಫೋನ್ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಣ. ನಾಡು ನುಡಿಗೆ ನಿಮ್ಮ ಸೇವೆ ಅವಿರತವಾಗಿರಲಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಪುರಸ್ಕಾರಗಳು ನಿಮ್ಮ ಮುಡಿಗೆ ಇರಲಿ ಅಂತ ಈ ರಾಜ್ಯೋತ್ಸವ ಪ್ರಶಸ್ತಿಯ ಸಂದರ್ಭದಲ್ಲಿ ಹಾಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತವನ್ನ, ಅಭಿನಂದನೆಗಳನ್ನ ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನೊಂದು ಪುಟ್ಟ ನುಡಿ ಇದೆ. ದಯವಿಟ್ಟು ಗುರುಗಳು ಮತ್ತು ವಾದ್ಯವೃಂದದವರು ದಯವಿಟ್ಟು ಇದನ್ನ ಕೇಳಿಸ್ಕೋಬೇಕು. ನೀವು 8 ಗಂಟೆಗಳ ನಾಟಕ ನೋಡ್ತೀರಿ, ದಯವಿಟ್ಟು ಬೇಡಿ. ದಕ್ಷಯಜ್ಞ ಅಂದ್ರೆ ನಮ್ಮ ವೆಂಕಟೇಶ್ವರನೇ ಜ್ಞಾಪಕ ಬರ್ತಾ ಇದ್ದಾರೆ. ಅವರ ಇದನ್ನ ಯಾರು ತುಂಬಕ್ಕಾಗಲ್ಲ, ಅವ್ರ ಅನಾರೋಗ್ಯದಿಂದ ಇದ್ದಾರೆ. ನಾವು ಅವ್ರಿಗೆ 2-3 ಸಾರಿ ಹೇಳಿದ್ರು, ದಯವಿಟ್ಟು ನೀವು 8 ಅವರಲ್ಲಿ ಒಂದು 2 ಸಾರಿ ಆದರೂ 5-5 ನಿಮಿಷ ರಿಲೀಫ್ ಆಗಿ ಬಂದು ಕುತ್ಕೊಂಡು ನೋಡಿಸಿ ದಯವಿಟ್ಟು. ನಂದೊಂದು ಪುಟ್ಟ ಮನವಿ ಎಲ್ಲ ತಬಲಾವಾದಕರಿಗೂ, ಸೋಲೆನ್ಸ್ ವಾದಕರು ಮತ್ತು ಗುರುಗಳಿಗೂ ನಂದೊಂದು ಪುಟ್ಟ ಮನವಿ, ದಯವಿಟ್ಟು ನಿಮ್ಮ 8 ಗಂಟೆಗಳ ಅವಧಿಯಲ್ಲಿ ಒಂದು 2 ಬಾರಿ ಆದರೂ ಒಂದು 5-5 ನಿಮಿಷ ರಿಲೀಫ್ ಆಗಿ ದಯವಿಟ್ಟು ನಿಮ್ಮ ಕಾಯಕವನ್ನು ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಮತ್ತು ನಮ್ಮ ಕಲಾವಿದರು, ದಿಗ್ಗಜ ಕಲಾವಿದರಿದ್ದಾರೆ, ಅದಕ್ಕೆ ಸಹಕರಿಸ್ಬೇಕು ದಯವಿಟ್ಟು. ದಕ್ಷಯಜ್ಞ ಅಂದರೆ ನಮ್ಗೆ ವೆಂಕಟೇಶ್ವರನೇ ಜ್ಞಾಪಕ ಬರ್ತಾರೆ. ನಮ್ಮ ಶೆಣ್ಣು ಅಣ್ಣ ಅದನ್ನ ಮೀರಿಸಿ ನಮ್ಮ ನಾಡಪ್ರಭು ಶ್ರೀ ಕೆಂಪೇಗೌಡ ಪ್ರಶಸ್ತಿಯನ್ನ ಪುರಸ್ಕೃತ
ಮಾಡ್ತಾ ಇದ್ದಾರೆ. ಈಗ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಇರಲಿ. ಶ್ರೀಯುತರ ಕನ್ನಡ ನಾಡಿನ ಸೇವೆ ಅವಿರತವಾಗಿ ಸಾಂಗವಾಗಿ ನಡೆಯಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಪರಮ ಪೂಜ್ಯರ ಆಶೀರ್ವಾದ, ಹೃದಯವಂತಿಕೆ ಗಣ್ಯರ ಸತ್ಕಾರ ಈ ದಿನ ನಾಡ ಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಾಂಘವಾಗಿ ನೆರವೇರ್ತಾ ಇದೆ. ಮುಂದಿನ ಸಿದ್ಧತೆಗಾಗಿ ಮುಳ್ಳೂರು ಪರ್ವತಪ್ಪನವರು ಹೃದಯ ತುಂಬಿ ಪುರಸ್ಕಾರಗಳನ್ನು ನೀಡ್ತಾ ಇದ್ದಾರೆ. ಹೃದಯ ತುಂಬಿ ಈ ಒಂದು ಕಲಾ ಸೇವೆಯನ್ನ ನೆರವೇರಿಸ್ತಾ ಇದ್ದಾರೆ. ಆತ್ಮೀಯರೇ, ಇಡೀ ರಾಜ್ಯದ ಬಹುತೇಕ ಭಾಗದಿಂದ ಕಲಾವಿದರನ್ನ, ರಂಗ ನಿರ್ದೇಶಕರನ್ನ, ವಸ್ತ್ರ ವಿನ್ಯಾಸ ಮಾಡುವಂತಹ ಕಲಾವಿದರನ್ನ, ವಾದ್ಯಗೋಷ್ಠಿಯ ಕಲಾವಿದರನ್ನ, ಶೈಕ್ಷಣಿಕ ರಂಗದಲ್ಲಿ ಸೇವೆಯನ್ನ ಸಲ್ಲಿಸಿರುವಂತ ಎಲ್ಲರನ್ನ ಗುರುತಿಸಿ ಪುರಸ್ಕಾರವನ್ನು ಕೊಡುವಂತಹ ಒಂದು ಕಾಯಕವನ್ನ ನೆರವೇರಿಸ್ತಾ ಇದ್ದಾರೆ. ಇದೊಂದು ಶ್ಲಾಘನೀಯ ಕಾಯಕ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬೇಕು. ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಸರ್ವರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ಪ್ರಶಸ್ತಿ ಪುರಸ್ಕೃತರು ದಯಮಾಡಿ ಕನ್ನಡವೆಂದರೆ ಸುಮ್ಮನೆ, ಕನ್ನಡವೆಂದರೆ ಸುಮ್ಮನೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ಈಗ ನಿಮ್ಮ ಮುಂದೆ ರಂಗಭೂಮಿಯ ನಿರ್ದೇಶನ, ಅಭಿನಯ, ಗಾಯನ ಹಾಗೂ ವಸ್ತ್ರ ವಿನ್ಯಾಸ, ವಾದ್ಯ ಇದೆಲ್ಲದಕ್ಕೆ ಒಟ್ಟಾರೆಯಾಗಿ ನಾಡಪ್ರಭು ಕೆಂಪೇಗೌಡರ ಒಂದು ಪ್ರಶಸ್ತಿಯ ಪುರಸ್ಕಾರವನ್ನು ನಿಮ್ಮ ಮುಂದೆ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಪ್ರಶಸ್ತಿ ಕಲಾ ತಪಸ್ವಿ ಪುರಸ್ಕಾರ. ದಯಮಾಡಿ ಈಗ ಕರೆಯುವಂತಹ ಎಲ್ಲರೂ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೀನಿ. ಶಂಕರಪ್ಪನವರು, ರವಿಕುಮಾರ್ ಅವರು ರಂಗಭೂಮಿ ಕಲಾವಿದರು, ಶ್ರೀ ಮುನಿಸ್ವಾಮಣ್ಣನವರು ರಂಗಭೂಮಿ ಕಲಾವಿದರು, ಸಮಾಜ ಸೇವಕರು, ಸಹೃದಯವಂತರು, ಮುನಿಸ್ವಾಮಣ್ಣನವರು, ಪಾಲಾಕ್ಷಣ್ಣನವರು,
ಪಾಲಾಕ್ಷರವರು ಮುಂದಿನ ತಯಾರಿ. ಜನ ಸಿಕ್ಕಿದೆಯಲ್ಲ ಒಂದು ಹೆಣ್ಣು ಯಾವುದಿಲ್ಲ ನಾವು ಒಂದು ಹೇಳ್ತೀರಿ ಎಷ್ಟು ಮಾತ್ರ ತಾನೆ ಮುಂದಿನ ಸಿದ್ಧತೆ ಶ್ರೀ ಸ್ವಾಮಿ ಬನ್ನೂರವರು, ವಿಜಯ್ ಕುಮಾರಣ್ಣನವರು, ಶ್ರೀ ಬಸವಣ್ಣನವರು, ಶ್ರೀ ರಾಮುರವರು, ನಮ್ಮ ಕೀಬೋರ್ಡ್ ವಾದಕರಾದಂತಹ ಸಣ್ಮುಗ ಸಜ್ಜಾರವರು, ಸೋನಳ್ಳಿ ಶಿವಣ್ಣನವರು, ಪ್ರಶಸ್ತಿ ಸ್ವೀಕರಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು. ಹಾಗೂ ಮುಂದಿನ ತಯಾರಿ ಬಾಗಡಿ ಮಹೇಶ್, ಸ್ವಾಮಿ ಬನ್ನೂರು, ಕೆಂಪರಾಜರವರು ಮುಂದಿನ ತಯಾರಿ ಮಂಜುನಾಥ್ ರೆಡ್ಡಿರವರು NMR, ಶ್ರೀನಿವಾಸರವರು, ಸಾಹಳ್ಳಿ ನಾಗರಾಜರವರು, ದಶಾವರ ಶಿವಲಿಂಗಯ್ಯರವರು, ಒಂದೊಂದು ಕಡಿಮೆ ಮಾಡ್ಕೊಡ್ತೀನಿ, ಅದಕ್ಕೆ ನಿಂಗೆ ಬರ್ತಾ ಇಲ್ಲ, ಬೇರೆ ಹೇಳ್ತಾ ಇದ್ದೀನಿ. ಸ್ವಾಮೀಜಿ ಕಣ ದಯಮಾಡಿ ರಂಗಭೂಮಿ ಕಲಾವಿದರಾದಂತಹ ವಿಜಯಣ್ಣನವರು ವೇದಿಕೆಗೆ ಬರಬೇಕು. ದಯಮಾಡಿ ಜಯಂತ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಂತಿಮ ಕರೆಯನ್ನ ಘೋಷಣೆ ಮಾಡ್ತಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ರಂಗಭೂಮಿ ನಾಟಕ ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರಾರಂಭವಾಗಲಿದೆ. ಬಳಗ ಮತ್ತು ಶ್ರೀಧರ್ ರಂಗಭೂಮಿ ಕಲಾವಿದರ ಬಳಗ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಕಲಾ ಬಳಗದಿಂದ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶ್ರೀರಾಮ ದೇವಸ್ಥಾನದ ಅರ್ಚಕರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಆತ್ಮೀಯರು ಶ್ರೀರಾಮ ದೇವಸ್ಥಾನದ ಅರ್ಚಕರು, ದಯವಿಟ್ಟು ಒಂದು ಪುಟ್ಟ ಸನ್ಮಾನ ಮಾಡಿಬಿಡೋಣ.
ನಿಂತ್ಕೊಳ್ಳಿ ಅಲ್ಲ. ಹೇಮಪ್ಪಾಜಿ ಸರ್ ಅವರು, ಹಿರಿಯ ಪೊಲೀಸ್ ಅಧಿಕಾರಿಗಳು, ದಯಮಾಡಿ ವೇದಿಕೆಗೆ ಬನ್ನಿ. ಧನು ಅಣ್ಣನವರು ದಯವಿಟ್ಟು ವೇದಿಕೆಗೆ ಬರಬೇಕು. ಧನು ಅಣ್ಣನವರು त्र्यम्बकं यजामयं सुगन्धिं पुष्टिवर्धनम् नमस्ते शंकरं सांब शिवं शंभो